ಒಟ್ಟಿಗೆ ಇರಬೇಕು, ಒಟ್ಟಿಗೆ ಬಾಳ್ಬೇಕು ಅಂತ ಸುಂದರ ಕನಸುಗಳನ್ನು ಹೆಣೆದಿದ್ದ ಜೋಡಿ ಇನ್ನೇನು ಮದುವೆಗೆ 17 ದಿನ ಇರುವಾಗ ಅವರಿಬ್ಬರ ಬದುಕಲ್ಲಿ ನಡೆಯಬಾರದ್ದು ನಡೆದು ಹೋಗಿತ್ತು. ಜಸ್ಟ್ ಫುಡ್ ಪಾಯ್ಸನ್ ಅಂತ ವಧುವರ ಆಸ್ಪತ್ರೆಗೆ ದಾಖಲಾಗ್ತಾರೆ. ದುರಂತ ಅಂದರೆ ಒಂದೇ ಗಂಟೆಯಲ್ಲಿ ವರ ಅಸುನೀಗಿದ್ದ. ಮದುವೆ ಹೆಣ್ಣು ಕೋಮಾಗೆ ಹೋಗ್ಬಿಡ್ತಾಳೆ. ಹಸೆಮಣೆ ಏರ್ಬೇಕಿದ್ದವನಿಗೆ ಫುಡ್ ಪಾಯ್ಸನ್ ಹೇಗಾಯಿತು? ಇದು ಆಕಸ್ಮಿಕವಂತೂ ಖಂಡಿತ ಅಲ್ಲ. ಇದೊಂದು ಲಂಡನ್ನಲ್ಲಿ ಆದ ಪಕ್ಕಾ ಪ್ಲಾನ್ಡ್ ಮರ್ಡರ್. ಹಾಗಾದ್ರೆ ಏನಿದು ಕೇಸ್? ಕೊಲೆಗಡುಕರು ಹೇಗೆ ಸಿಕ್ಕಾಕೊಂಡ್ರು? ಈಗ ಮದುವೆ ಹುಡುಗಿ ಹೇಗಿದ್ದಾಳೆ? ತುಂಬ ಕಾಂಪ್ಲಿಕೇಟೆಡ್ ಆಗಿದ್ದ ಈ ಕೇಸನ್ನು ಹೇಗೆ ಕ್ರ್ಯಾಕ್ ಮಾಡಿದ್ರು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಈ ಸ್ಟೋರಿನ ಕೊನೆ ತನಕ ನೋಡಿ, ಸಖತ್ ಸಸ್ಪೆನ್ಸ್ ಇದೆ. ಇದು ದ ಕರಿ ಕಿಲ್ಲರ್ ಕೇಸ್, ಲಂಡನ್. ಇದು ಅನೇಕ ಭಾರತೀಯರ ಕನಸಿನ ದೇಶ. ಅಂದಹಾಗೆ ನಮ್ಮ ಇವತ್ತಿನ ಕಥೆ ಶುರುವಾಗೋದು ಕೂಡ ಲಂಡನ್ನಿಂದಾನೆ. ಆದರೆ ಈ ಕೇಸ್ನ ಲಿಂಕ್ ಭಾರತಕ್ಕೂ ಇದೆ. ಅದು 80ರ ದಶಕ. ಸ್ಥಳ ವೆಸ್ಟ್ ಲಂಡನ್ನ ಸೌತ್ ಹಾಲ್ ಸಿಟಿ. ಇಲ್ಲಿ ಅಂಕರ್ ಸಿಂಗ್ ಅಂತ ಒಬ್ಬ ಯುವಕ ವಾಸಿಸ್ತಾ ಇದ್ದ. ಒಳ್ಳೆ ಕೆಲಸ, ಕೈ ತುಂಬ ಸಂಬಳ. ಬಹಳ ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಿದ್ರಿಂದ ಒಂದೊಳ್ಳೆ ಮನೆ ಕೂಡ ಮಾಡ್ಕೊಂಡಿದ್ದ. ಅಂಕರ್ ಸಿಂಗ್ನ ಲೈಫ್ ಸೆಟ್ ಆಗಿತ್ತು. ಆದರೆ ಇನ್ನೂ ಮದುವೆ ಆಗಿರಲಿಲ್ಲ. ಹೀಗಿರುವಾಗ ಪಂಜಾಬ್ನಲ್ಲಿದ್ದ ಅಂಕರ್ ತಂದೆ ತಾಯಿ ಮಗನಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನಿಸ್ತಾರೆ. ಅದರಂತೆ ವಧು ಅನ್ವೇಷಣೆ ಶುರುವಾಗುತ್ತೆ. ಇತ್ತ ಪಂಜಾಬ್ನಲ್ಲಿ ಲಖ್ವೀರ್ ಕೌರ್ ಸಿಂಗ್ ಅನ್ನೋ ಯುವತಿ ತನ್ನ ಕುಟುಂಬದ ಜೊತೆ ಇರ್ತಾ ಇದ್ಲು. ಅವಳಿಗೆ 20 ವರ್ಷ ಪ್ರಾಯ. ಲಖ್ವೀರ್ ಕೌರ್ ನೋಡೋಕೆ ತುಂಬ ಮುದ್ದಾಗಿದ್ಲು. ಪಂಜಾಬಿ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದಿದ್ರಿಂದ ಎಲ್ಲರ ಥರ ಅವಳಿಗೂ ವಿದೇಶಕ್ಕೆ ಹೋಗಬೇಕು, ಸುತ್ತಾಡಬೇಕು, ಹೊಸ ಹೊಸ ಪ್ಲೇಸಸ್ ನೋಡಬೇಕು, ನನ್ನ ಬದುಕು ಯಾರ ಕಂಟ್ರೋಲ್ನಲ್ಲೂ ಇರಬಾರ್ದು ಅಂತ ಬದುಕ್ತಾ ಇದ್ಲು. ಹಾಗೆ ತನ್ನಿಷ್ಟದ ಹುಡುಗನ ಜೊತೆಗೆ ಮದುವೆ ಆಗಬೇಕು ಅಂತ ಕನಸು ಕಂಡಿದ್ಲು. ಲಖ್ವೀರ್ ಕೌರ್ ಎಜುಕೇಷನ್ ಕಂಪ್ಲೀಟ್ ಮಾಡ್ತಾಳೆ. ಮನೆಯವರು ಇವಳಿಗೋಸ್ಕರ ಹುಡುಗ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. 80ರ ದಶಕ ಆಗಿದ್ರಿಂದ ಹೆಚ್ಚಿನ ತಂದೆ ತಾಯಿ ಮದುವೆ ವಿಚಾರದಲ್ಲಿ ಹೆಣ್ಮಕ್ಳಿಗೆ ಅಷ್ಟಾಗಿ ಸ್ವಾತಂತ್ರ್ಯ ಕೊಟ್ಟಿರಲಿಲ್ಲ. ನಾವು ಯಾವ ಹುಡುಗನನ್ನ ನೋಡ್ತೀವೋ ಅವನನ್ನೇ ಮದುವೆಯಾಗಬೇಕು ಅನ್ನೋ ಧೋರಣೆ ಲಖ್ವೀರ್ ಕೌರ್ನ ತಂದೆ ತಾಯಿಯದ್ದಾಗಿತ್ತು. ಹೀಗೆ ಗಂಡು ಹುಡುಕ್ತಿದ್ದ ಲಖ್ವೀರ್ ಅಪ್ಪ ಅಮ್ಮನಿಗೆ ಯಾರೋ ಪರಿಚಯದವರ ಥ್ರೂ ಒಬ್ಬ ಹುಡುಗನ ಬಗ್ಗೆ ಗೊತ್ತಾಗುತ್ತೆ. ಅವನು ತುಂಬ ಓದಿದ್ದಾನೆ, ಲಂಡನ್ನಲ್ಲಿ ಕೆಲಸ ಮಾಡ್ತಾನೆ, ಕೈ ತುಂಬ ಸಂಬಳ ಇದೆ, ಕುಟುಂಬ ಕೂಡ ಫೈನಾನ್ಷಿಯಲಿ ತುಂಬ ಗಡತ್ತಾಗಿದ್ದಾರೆ, ಸ್ವಂತ ಮನೆ ಕೂಡ ಇದೆ, ನಿಮ್ಮ ಮಗಳು ರಾಣಿ ಥರ ಇರ್ತಾಳೆ ಅಂತ ಕೌರ್ ಅಪ್ಪ ಅಮ್ಮನಿಗೆ ಹೇಳ್ತಾರೆ. ಹೆಣ್ಣು ಹೆತ್ತವರಿಗೆ ಇನ್ನೇನು ಬೇಕು ಹೇಳಿ? ಸರಿ, ಹುಡುಗನ ಫೋಟೋ ಕಳಿಸೋಕೆ ಹೇಳಿ ಅಂತಾರೆ. ಕೌರ್ ಅಪ್ಪ ಅಮ್ಮನಿಗೆ ಹುಡುಗ ತುಂಬ ಇಷ್ಟ ಆಗಿದ್ದ. ಹಾಗೆ ಅಂಕರ್ ಫ್ಯಾಮಿಲಿಗೂ ಲಖ್ವೀರ್ ಕೌರ್ ಇಷ್ಟ ಆಗಿದ್ಲು. ಎರಡೂ ಮನೆಯವರು ಮದುವೆ ಮಾತುಕತೆ ಮಾಡ್ತಾರೆ. ಅಂಕರ್ ಭಾರತಕ್ಕೆ ಬರ್ತಾನೆ. ಗ್ರ್ಯಾಂಡ್ ಆಗಿ ಮದುವೆ ಆಗುತ್ತೆ. ಲಖ್ವೀರ್ನ ಲಂಡನ್ಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲರೂ ಖುಷಿಯಲ್ಲಿದ್ದರು. ಬಟ್ ನಿಜಕ್ಕೂ ಲಖ್ವೀರ್ಗೆ ಈ ಮದುವೆ ಇಷ್ಟ ಇತ್ತಾ? ಅಂಕರ್ ಇಷ್ಟ ಇದ್ನಾ? ಈ ಬಗ್ಗೆ ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಹುಡುಗ ಅಬ್ರಾಡ್ನಲ್ಲಿದ್ದಾನೆ, ಚೆನ್ನಾಗಿ ದುಡಿತಾನೆ, ನಮಗೆ ಸಂಬಂಧ ಇಷ್ಟ ಆಗಿದೆ, ನೀನು ಒಪ್ಕೊಂಡು ಮದುವೆಯಾಗು ಅನ್ನೋ ಅಪ್ಪ ಅಮ್ಮ ಫರ್ಮಾನಿಗೆ ಕಟ್ಟು ಬಿದ್ದು ಕೌರ್ ಮದುವೆಗೆ ಹೂ ಅಂದಿದ್ಲು. ಬಟ್ ಕೌರ್ ಜಾಣೆ. ಈ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳದೆ ಗಂಡನ ಜೊತೆಗೆ ಅವನ ಫ್ಯಾಮಿಲಿ ಜೊತೆ ಬಹಳ ಬೇಗ ಅಡ್ಜಸ್ಟ್ ಆಗಿಬಿಟ್ಟಿದ್ಲು. ಹೇಗೂ ಲಂಡನ್ನಲ್ಲಿ ವಿಶಾಲವಾದ ಮನೆ ಇತ್ತು. ಅಲ್ಲಿನ ಸುಂದರ ವಾತಾವರಣ ನೋಡಿ ಲಖ್ವೀರ್ ತುಂಬ ಸಂತೋಷವಾಗಿ ಜೀವನ ಆರಂಭಿಸ್ತಾಳೆ. ಅರೇಂಜ್ ಮ್ಯಾರೇಜ್ ಅಲ್ವಾ, ಹಾಗಾಗಿ ಗಂಡ ಹೆಂಡತಿ ನಡುವೆ ನಿಧಾನಕ್ಕೆ ಅನ್ಯೋನ್ಯತೆ ಬಂದಿತ್ತು. ಹೋಗ್ತಾ ಹೋಗ್ತಾ ಇಬ್ಬರಿಗೂ 3 ಮುದ್ದಾದ ಮಕ್ಕಳು ಆಗ್ತವೆ. ಹೀಗೆ ಗಂಡ, ಮಕ್ಕಳು, ಮನೆ ಅಂತ ಲಖ್ವೀರ್ ಕೌರ್ ಮನೆ ಕೆಲಸದಲ್ಲೇ ಫುಲ್ ಬ್ಯುಸಿ ಆಗಿಬಿಡ್ತಾಳೆ. ಇಲ್ಲಿವರೆಗೆ ಎಲ್ಲ ಚೆನ್ನಾಗಿತ್ತು. ಆದರೆ ಕೆಲವೊಮ್ಮೆ ಲಖ್ವೀರ್ಗೆ ಏನೂ ಕೊರತೆ ಕಾಡ್ತಿತ್ತು. ನನ್ನ ಬಾಲ್ಯದ ಕನಸುಗಳನ್ನು ನಾನೇ ಹೊಸಕಿ ಹಾಕಿದ್ನಾ? ನಾನು ಬಯಸಿದ ಬದುಕು ನಿಜಕ್ಕೂ ಇದೇನಾ ಅನ್ನೋ ಗೊಂದಲ ಅವಳನ್ನು ಕಾಡೋಕೆ ಆರಂಭವಾಗಿತ್ತು. ಗಂಡ ಯಾವಾಗಲೂ ಬ್ಯುಸಿ ಅಂತಾನೆ, ಎಲ್ಲೂ ಸುತ್ತಾಡೋಕ್ಕೂ ಕರ್ಕೊಂಡು ಹೋಗಲ್ಲ. ನಾನು ಅವನ ಮತ್ತು ಮಕ್ಕಳ ಕೈಗೊಂಬೆಯಾಗಿಬಿಟ್ಟಿದ್ದೀನಿ. ಲೈಫು ಇಷ್ಟೇನಾ ಅನ್ನೋ ನೋವು ಅವಳನ್ನು ಆಗಾಗ ಕಾಡ್ತಿತ್ತು. ಆದರೂ ಮತ್ತೆ ತಾನೇ ಸಮಾಧಾನ ಮಾಡಿಕೊಂಡು, ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ, ಅಪ್ಪ ಅಮ್ಮ ಮದುವೆ ಮಾಡಿದ್ದಾರೆ, ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಹೋಗೋಣ ಅಂತ ದಿನ ದುಡ್ತಾ ಇದ್ಲು. ಹೀಗಿರುವಾಗ ಒಂದಿನ ಇದ್ದಕ್ಕಿದ್ದಂತೆ ಅಂಕರ್ ಸಿಂಗ್ನ ಆರೋಗ್ಯ ತುಂಬ ಹದಗೆಡುತ್ತೆ. ತಕ್ಷಣ ಲಂಡನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾರೆ. ಅವತ್ತು ಫುಲ್ ಬಾಡಿ ಚೆಕಪ್ ಮಾಡಿಸಿ ಮನೆಗೆ ಬರ್ತಾರೆ. ಮಾರನೇ ದಿನ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ತಗೊಂಡು ಗಂಡ ಹೆಂಡತಿ ಇಬ್ಬರು ಹಾಸ್ಪಿಟಲ್ಗೆ ಹೋಗ್ತಾರೆ. ರಿಪೋರ್ಟ್ ನೋಡಿದ ಡಾಕ್ಟರ್ಸ್, ನೋಡಿ ಮಿಸ್ಟರ್ ಅಂಕರ್, ನೀವು ಧೈರ್ಯ ತಗೋಬೇಕು ಅಂತ ಮಾತು ಶುರು ಮಾಡ್ತಾರೆ. ಅವರ ಮಾತು ಕೇಳಿದ ಅಂಕರ್ ಮತ್ತು ಕೌರ್ಗೆ ಗಾಬರಿಯಾಗಿತ್ತು. ಏನಾಯಿತು ಡಾಕ್ಟರ್, ಏನಿದೆ ರಿಪೋರ್ಟ್ನಲ್ಲಿ? ನನಗೇನಾಗಿದೆ ಅಂತ ಅಂಕರ್ ಕೇಳ್ತಾನೆ. ನಿಮಗೆ ಕ್ಯಾನ್ಸರ್ ಇದೆ, ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತಾರೆ. ಡಾಕ್ಟರ್ ಹೇಳಿದ್ದು ಕೇಳಿ ಗಂಡ ಹೆಂಡತಿಗೆ ಮೈ ಮೇಲೆ ತಣ್ಣೀರು ಎರಚಿದಂತಾಗಿತ್ತು.
ಆ ದಿನ ಇಬ್ಬರು ಪರಸ್ಪರ ತಪ್ಪಿಕೊಂಡು ತುಂಬಾ ಅಳ್ತಾರೆ. ಮಕ್ಕಳು ಇನ್ನೂ ಚಿಕ್ಕವರು, ಏನ್ ಮಾಡಬೇಕು ಗೊತ್ತಾಗ್ತಿರಲ್ಲ. ಲಖ್ವೀರ್ ಕೌರ್ ತುಂಬಾ ಟೆನ್ಷನ್ ನಲ್ಲಿದ್ಲು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 80-90ರಲ್ಲಿ ಕ್ಯಾನ್ಸರ್ಗೆ ಈಗಿನ ತರ ಚಿಕಿತ್ಸೆ ಇರಲಿಲ್ಲ. ಚಿಕಿತ್ಸೆ ಇದ್ರೂ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಅದನ್ನ ಶ್ರೀಮಂತರ ಕಾಯಿಲೆ ಅಂತಾನೆ ಕರಿತಾ ಇದ್ರು. ಸರಿ, ಏನ್ ಮಾಡೋದು, ನಮ್ಮ ನಸೀಬೇ ಸರಿ ಇಲ್ಲ ಬಿಡು ಅಂತ ಇಬ್ರು ಒಬ್ರಿಗೊಬ್ರು ಸಮಾಧಾನ ಮಾಡಿ ಧೈರ್ಯ ಹೇಳ್ತಾರೆ. ಅಂಕರ್ಗೆ ಚಿಕಿತ್ಸೆ ಸ್ಟಾರ್ಟ್ ಆಗುತ್ತೆ. ಇದರಿಂದಾಗಿ ಅಂಕರ್ ಮನೆಯಲ್ಲೇ ಇರಲಾರಂಭಿಸಿದ್ದ. ದುಡಿಯೋ ಮನೆ ಯಜಮಾನ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಉಳಿದ್ರೆ ಮನೆ ಪರಿಸ್ಥಿತಿ ಹೇಗಾಗಬೇಡ. ಬರ್ತಾ ಬರ್ತಾ ಫೈನಾನ್ಷಿಯಲ್ ಪರಿಸ್ಥಿತಿ ಹದಗೆಡುತ್ತಾ ಬಂದಿತ್ತು. ಹಾಸ್ಪಿಟಲ್ ಖರ್ಚು, ಮಕ್ಕಳ ಸ್ಕೂಲ್ ಖರ್ಚು, ಮನೆ ಖರ್ಚು ಹೊಂದಿಸೋದು ಕಷ್ಟ ಆಗ್ತಾ ಹೋಯಿತು. ಇದ್ದ ಸೇವಿಂಗ್ಸ್ ಕೂಡ ಖಾಲಿ ಆಗ್ತಾ ಬರ್ತಿತ್ತು. ಲಂಡನ್ನಲ್ಲಿ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಿವ್ ಅಂತ ಅಂಕರ್ ಭಾರತಕ್ಕೆ ಬಂದು ಸ್ವಲ್ಪ ದಿನ ಇಲ್ಲೇ ಇದ್ದು ಚಿಕಿತ್ಸೆ ತಗೊಂಡು ಹೋಗ್ತಾ ಇದ್ರು. ಒಮ್ಮೆ ಹೀಗೆ ಇಬ್ರು ಈ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಕೌರ್ ಒಂದು ಐಡಿಯಾ ಹೇಳ್ತಾಳೆ. ನಮ್ಮ ಮನೆ ಹೇಗಿದ್ರು ತುಂಬಾ ದೊಡ್ಡದಿದೆ, ತುಂಬಾ ರೂಮ್ಸ್ ಕೂಡ ಇವೆ, ಅದಕ್ಕೆ ರೂಮ್ನ ಬಾಡಿಗೆಗೆ ಕೊಟ್ಟರೆ ಹೇಗೆ ಅಂತಾಳೆ. ಅಟ್ಲೀಸ್ಟ್ ಸ್ವಲ್ಪ ದುಡ್ಡಾದರೂ ಬರುತ್ತೆ ಅಂತ ಮಾತಾಡ್ತಾರೆ. ಅಂಕರ್ ಕೂಡ ಸರಿ, ನಿನಗೆ ಏನು ಸರಿ ಅನಿಸುತ್ತೆ ಮಾಡು, ಆದರೆ ನನಗಂತೂ ಇದೆಲ್ಲ ಗೊತ್ತಾಗಲ್ಲ. ನಮ್ಮ ಮನೆ ನಾವು ಯಾವತ್ತೂ ಬಾಡಿಗೆಗೆ ಕೊಟ್ಟ ಅನುಭವ ಇಲ್ಲ. ಅದು ಅಲ್ಲದೆ ಈಗ ನನ್ನ ಪರಿಸ್ಥಿತಿ ನಿನಗೆ ಗೊತ್ತು, ನೀನೇ ಎಲ್ಲ ನೋಡ್ಕೋಬೇಕು. ಒಳ್ಳೆ ಜನರನ್ನು ನೋಡಿ ಬಾಡಿಗೆಗೆ ಕೊಡು ಅಂತಾನೆ. ಸರಿ ಅಂತ ಬಾಡಿಗೆದಾರರನ್ನು ಹುಡುಕೋಕೆ ಆರಂಭಿಸ್ತಾಳೆ. ಅದು 1993. ಲಖ್ವೀರ್ ಮನೆಗೆ ಒಬ್ಬ ಯುವಕ ಬರ್ತಾನೆ. ಅವನ ಹೆಸರು ಲಖ್ವಿಂದರ್ ಸಿಂಗ್ ಚೀಮಾ ಉರ್ಫ್ ಲಕ್ಕಿ. ಲಕ್ಕಿ ಬೇಸಿಕಲಿ ಇಂಡಿಯಾದ ಪಂಜಾಬ್ನವನೇ. ಲಕ್ಕಿಯ ಅಕ್ಕ ಮತ್ತು ಕೆಲ ಫ್ರೆಂಡ್ಸ್ ಲಂಡನ್ನಲ್ಲೇ ಇರ್ತಿದ್ರು. ಹೀಗಾಗಿ ಇವನು ಕೂಡ ಇಲ್ಲಿಗೆ ಕೆಲಸಕ್ಕೆ ಅಂತ ಬಂದಿದ್ದ. ಲಖ್ವಿಂದರ್ ಒಂದು ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಹೇಳ್ಕೊಳ್ಳುವಷ್ಟು ಹೆಚ್ಚೇನೂ ಸಂಬಳ ಇರ್ತಿರಲಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಚಿಕ್ಕ ರೂಮ್ ಬಾಡಿಗೆಗೆ ತಗೊಳ್ಳೋಣ ಅಂತ ಹುಡುಕ್ತಾ ಇರಬೇಕಾದ್ರೆ ಅಂಕರ್ ಮನೆಯಲ್ಲಿ ರೂಮ್ ಬಾಡಿಗೆಗೆ ಇದೆ ಅನ್ನೋದು ಗೊತ್ತಾಗಿ ಅವರ ಮನೆಗೆ ಬರ್ತಾನೆ. ರೂಮ್ ಇಷ್ಟ ಆಗಿತ್ತು. ಆ ಪುಟ್ಟ ರೂಮಲ್ಲಿ ಎಲ್ಲ ಫೆಸಿಲಿಟಿ ಇತ್ತು. ಸರಿ ಅಂತ ಮಾತಾಡಿ ಅಡ್ವಾನ್ಸ್ ಮತ್ತು ಬಾಡಿಗೆ ಫಿಕ್ಸ್ ಮಾಡ್ತಾರೆ. ಡೇಟ್ಗೆ ಸರಿಯಾಗಿ ಬಾಡಿಗೆ ಕೊಡಬೇಕು ಅಂತ ಲಖ್ವೀರ್ ಕೌರ್ ತಾಕೀತು ಮಾಡ್ತಾಳೆ. ಎಲ್ಲದಕ್ಕೂ ಓಕೆ ಅಂದ ಲಕ್ಕಿ ರೂಮ್ಗೆ ಶಿಫ್ಟ್ ಆಗ್ತಾನೆ. ಈಗ ಲಖ್ವೀರ್ ಕೌರ್ಗೆ ಬಾಡಿಗೆ ಹಣ ಬರೋಕೆ ಆರಂಭವಾಗಿತ್ತು. ಗಂಡ ಅಂಕರ್ ಕೂಡ ಆಫೀಸ್ಗೆ ಹೋಗಿ ಆದಷ್ಟು ಕೆಲಸ ಮಾಡ್ತಾ ಇದ್ದ, ದುಡಿತಾ ಇದ್ದ. ಇದ್ದಿದ್ರಲ್ಲೇ ಮನೆ ಜವಾಬ್ದಾರಿ, ಮಕ್ಕಳ ಸ್ಕೂಲ್ ಅಂತ ಲಖ್ವೀರ್ ತಾನೇ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ಲು. ಪಾಪ ಲಖ್ವೀರ್ ಲೈಫ್ ಫುಲ್ ಹೆಕ್ಟಿಕ್ ಆಗೋಗಿತ್ತು. ಅವಳಿಗೆ ಮೀ ಟೈಮ್ ಅನ್ನೋದೇ ಸಿಗ್ತಾ ಇರಲಿಲ್ಲ. ಫ್ರೆಂಡ್ಸ್ ಜೊತೆ ಮಾತಾಡೋಕೆ, ಮೀಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಲಖ್ವೀರ್ ಜೀವನದಲ್ಲಿ ಎಕ್ಸಾಸ್ಟ್ ಆಗಿಬಿಟ್ಟಿದ್ಲು. ಫ್ರಸ್ಟ್ರೇಷನ್ ಕೂಡ ಕಾಡ್ತಿತ್ತು. ಹೀಗಿರುವಾಗ ಅವಳಿಗೆ ಸ್ವಲ್ಪ ನಿರಾಳತೆ ಫೀಲ್ ಕೊಡ್ತಾ ಇದ್ದಿದ್ದೇ ಲಕ್ಕಿಯ ಮಾತುಗಳು. ಲಕ್ಕಿ ಕೂಡ ಪಂಜಾಬ್ನವನೇ ಆಗಿದ್ರಿಂದ ಇಬ್ಬರೂ ಬೇಗ ಕನೆಕ್ಟ್ ಆಗಿದ್ರು. ಕೆಲಸದ ನಡುವೆ ಫ್ರೀ ಮಾಡಿಕೊಂಡು ಇಬ್ಬರು ಮಾತಾಡ್ತಾ ಇದ್ರು. ಲಖ್ವೀರ್ ತನ್ನ ಕಷ್ಟ ಹೇಳ್ಕೊತಾ ಇದ್ಲು. ಲಕ್ಕಿ ಸಮಾಧಾನ ಮಾಡ್ತಾ ಇದ್ದ. ಕೆಲವೊಮ್ಮೆ ಲಖ್ವೀರ್ ಅವನಿಗೆ ಟೀ, ಲಂಚ್, ಡಿನ್ನರ್ ಆಫರ್ ಮಾಡ್ತಾ ಇದ್ಲು. ಬಾಡಿಗೆದಾರ ಮತ್ತು ಮಾಲಕಿ ಅನ್ನೋದಕ್ಕಿಂತ ಇಬ್ಬರು ಈಗ ಫ್ರೆಂಡ್ ಥರ ಇರ್ತಾ ಇದ್ರು. ಇಬ್ಬರು ಮಾತಾಡ್ತಾ ಭಾರತವನ್ನ ತುಂಬಾ ಮಿಸ್ ಮಾಡ್ತಾ ಇದ್ರು. ಸ್ಲೋಲಿ ಇವರಿಬ್ಬರ ಸಖ್ಯ ಬೇರೆ ಹಾದಿ ಹಿಡಿದಿತ್ತು. ತುಂಬ ಕಡಿಮೆ ಟೈಮಲ್ಲಿ ಇಬ್ಬರು ಲವ್ ಬರ್ಡ್ಸ್ ಆಗಿದ್ರು. ತಾನು 3 ಮಕ್ಕಳ ತಾಯಿ ಅನ್ನೋದನ್ನು ಮರೆತು 24 ವರ್ಷದ ಲಕ್ಕಿ ಜೊತೆಗೆ ಖಾಸಗಿ ಕ್ಷಣ ಕಳೆಯೋಕೆ ಆರಂಭಿಸಿದ್ಲು. ಇತ್ತ ಅಂಕರ್ಗೆ ಟ್ರೀಟ್ಮೆಂಟ್ ಮುಂದುವರೆದಿತ್ತು. ಈ ನಡುವೆ ನಾನು ಇನ್ನೆಷ್ಟು ದಿನ ಬದುಕ್ತೀನೋ, ನಾನು ಹೋದ್ಮೇಲೆ ಹೆಂಡತಿ ಮಕ್ಕಳ ಕಥೆ ಏನು ಅಂತ ಯೋಚಿಸಿ ಅಂಕರ್ ಹೈರಾಣಾಗಿದ್ದ. ಅವನು ಅಕ್ಷರಶಃ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ. ಆದರೆ ಲಖ್ವೀರ್ಗೆ ಹೊಸ ಪ್ರೀತಿ ಹುಟ್ಟಿತ್ತು. ಹೊಸ ಪಾರ್ಟ್ನರ್ ಸಿಕ್ಕಿದ್ದ. ಅವಳಿಗೆ ಬದುಕಲ್ಲಿ ಒಂದು ಹೊಸ ದಿಶೆ ಸಿಕ್ಕಿತ್ತು. ಲಖ್ವೀರ್ ಬಾಯ್ ಫ್ರೆಂಡ್ಗೋಸ್ಕರ ಒಳ್ಳೊಳ್ಳೆ ಅಡುಗೆ ಮಾಡೋದು, ಅವನ ಬಟ್ಟೆ ವಾಶ್ ಮಾಡೋದು, ಅವನ ರೂಮ್ ಸ್ವಚ್ಛತೆ ಎಲ್ಲ ಜವಾಬ್ದಾರಿ ನೋಡ್ಕೋತಾ ಇದ್ಲು. ಅಂಕರ್ ಇಂಡಿಯಾಗೆ ಬಂದಾಗ ಇಬ್ರು ಗಂಡ ಹೆಂಡತಿ ರೀತಿಯೇ ಇರ್ತಾ ಇದ್ರು. ಹೀಗಿರುವಾಗ ಒಂದು ಸಮಸ್ಯೆ ಆಗ್ಬಿಡುತ್ತೆ. ಲಖ್ವೀರ್ ಕನ್ಸೀವ್ ಆಗಿಬಿಡ್ತಾಳೆ. ವಿಷಯ ಲಕ್ಕಿಗೆ ಗೊತ್ತಾದಾಗ ಇಬ್ಬರಲ್ಲೂ ಸ್ವಲ್ಪ ಮಾತಿಗೆ ಮಾತು ಬೆಳೆದಿತ್ತು. ಮತ್ತೆ ಸಮಾಧಾನ ಮಾಡಿಕೊಂಡು ಅಬಾರ್ಷನ್ ಮಾಡೋ ತೀರ್ಮಾನ ಮಾಡ್ತಾರೆ. ಯಾಕೋ ಅದಾದ ಮೇಲೆ ಲಖ್ವೀರ್ಗೆ ಇನ್ನು ಸಾಕು, ನಾನು ಅಂಕರ್ ಸೇವೆ ಮಾಡಿ ಅವನಿಗೆ ಮೋಸ ಮಾಡಿ ಸಾಕಾಗಿದೆ, ಇನ್ನೂ ಅವನಿಂದ ಡಿವೋರ್ಸ್ ಪಡೆಯೋಣ ಅಂತ ಯೋಚಿಸ್ತಾಳೆ. ಡಿವೋರ್ಸ್ ಬಗ್ಗೆ ಅಂಕರ್ ಜೊತೆಗೆ ಮಾತಾಡ್ತಾಳೆ. ಅದಕ್ಕೆ ಅಂಕರ್, ನನ್ನಿಂದ ನಿನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಿದೆ, ನೀನೊಬ್ಳೇ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿದೆ ಅಂತಾನೂ ಗೊತ್ತಿದೆ. ಬಟ್ ನೀನು ಹೆದರಬೇಡ, ಇನ್ನು ಸ್ವಲ್ಪ ದಿನ ನಾನು ಸರಿ ಹೋಗ್ತೀನಿ, ಎಲ್ಲವೂ ಮುಂಚಿನ ಥರ ಆಗುತ್ತೆ, ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡ, ಈ ಥರ ಎಲ್ಲ ಮಾತಾಡಬೇಡ ಅಂತ ಗೋಗರಿತಾನೆ. ನೋಡು, ನಮ್ಮ ಖಾನ್ದಾನ್ನಲ್ಲಿ ಯಾರೂ ಹೀಗೆ ಡಿವೋರ್ಸ್ ಕೊಡಲ್ಲ. ಸಿಖ್ ಧರ್ಮದಲ್ಲಿ ಡಿವೋರ್ಸ್ ಕೊಟ್ಟರೆ ಅಂಥವರನ್ನು ಕೀಳಾಗಿ ನೋಡ್ತಾರೆ, ಎಲ್ಲರೂ ನಮ್ಮನ್ನು ಗೇಲಿ ಮಾಡ್ತಾರೆ, ನಮ್ಮ ಲೈಫ್ ಹಾಳಾಗ್ಬಿಡುತ್ತೆ, ಮಕ್ಕಳ ಬಗ್ಗೆ ಆದರೂ ಯೋಚಿಸುವಂತ ಸಮಾಧಾನ ಮಾಡ್ತಾನೆ. ಗಂಡನ ಮಾತು ಕೇಳಿದ ಲಖ್ವೀರ್ಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಆ ರಾತ್ರಿ ತುಂಬ ಯೋಚನೆ ಮಾಡ್ತಾಳೆ.
ಅಂಕರ್ ನನಗೆ ಎನಿ ಕಾಸ್ಟ್ ಡಿವೋರ್ಸ್ ಕೊಡಲ್ಲ ಅನ್ನೋದು ಅವಳಿಗೆ ಮನವರಿಕೆಯಾಗಿತ್ತು. ಎಲ್ಲವನ್ನ ಬಿಟ್ಟು ಓಡ್ ಹೋಗೋಣ, ಲಕ್ಕಿ ಜೊತೆ ಇರೋಣ ಅಂದರೆ ಅದು ಸಾಧ್ಯವಿರಲಿಲ್ಲ. ಹಾಗಾಗಿ ತನಗೆ ತಾನೇ ಸಮಾಧಾನ ಮಾಡ್ಕೋತಾಳೆ. ಹೇಗಿದ್ರು ಇವತ್ತಲ್ಲ ನಾಳೆ ಅಂಕರ್ ಸಾಯ್ತಾನೆ. ಹೇಗೂ ನಾನು ಯಾರನ್ನ ಪ್ರೀತಿಸ್ತಾ ಇದ್ದೀನೋ ಅವನ ಜೊತೆಗೆ ಒಂದೇ ಮನೆಯಲ್ಲಿ ಇದ್ದೀನಲ್ಲ, ಇದನ್ನು ಹೀಗೆ ಮುಂದುವರಿಸೋಣ ಬಿಡು ಅನ್ಕೋತಾಳೆ. ಆದರೆ ಅವಳು ಅಂದ್ಕೊಂಡಿದ್ದೇ ಬೇರೆ, ಅಲ್ಲಾಗಿದ್ದೇ ಬೇರೆ. ಇನ್ನು ಲಕ್ಕಿಗೂ ಮದುವೆ ವಯಸ್ಸು ಆಗಿದ್ರಿಂದ ಭಾರತದಲ್ಲಿದ್ದ ಅವನ ಅಪ್ಪ ಅಮ್ಮ ಮದುವೆ ಮಾಡ್ಕೋ ಅಂತ ಹಿಂದೆ ಬಿದ್ದಿದ್ರು. ಎಷ್ಟೋ ಹುಡುಗಿಯರ ಫೋಟೋ ಕೂಡ ಕಳಿಸಿದ್ರು. ಬಟ್ ಲಕ್ಕಿ ನಯವಾಗೇ ತಿರಸ್ಕರಿಸ್ತಾ ಇದ್ದ. ಹೇಗೂ ಲಕ್ವೀರ್ ಜೊತೆ ಎಲ್ಲವೂ ಆರಾಮಾಗಿದೆ, ಮತ್ತ್ಯಾಕೆ ಈ ಮದುವೆ ಜಂಜಾಟ ಅಂದ್ಕೊಂಡು ಏನೋ ಒಂದು ರೀಸನ್ ಹೇಳಿ ಸಾಗ ಹಾಕ್ತಿದ್ದ. ಹೀಗೆ 16 ವರ್ಷ ಕಳೆಯುತ್ತೆ. ಈಗ ಲಕ್ಕಿಗೆ 40 ವರ್ಷ ಆಗ್ತಾ ಬಂದಿತ್ತು. ಲಕ್ಕಿ ಮತ್ತು ಲಕ್ವೀರ್ ಪ್ರೇಮ್ ಕಹಾನಿ ನಿರ್ಭೀತಿಯಿಂದ ಯಾವುದೇ ಅಡಚಣೆ ಇಲ್ಲದೆ ಸಾಗಿತ್ತು. ಈಗ ಲಕ್ವೀರ್ ಮಕ್ಕಳು ದೊಡ್ಡವರಾಗಿದ್ದರು. ಬಟ್ ಅವರಿಗಾಗಲಿ ಗಂಡನಿಗಾಗಲಿ ಈ ಬಗ್ಗೆ ಸ್ವಲ್ಪವೂ ಗೊತ್ತಾಗದ ಹಾಗೆ ಲಕ್ವೀರ್ ಮ್ಯಾನೇಜ್ ಮಾಡಿದ್ಲು. ಈಗ ಲಕ್ಕಿಗೆ ಮದುವೆ ಬಗ್ಗೆ ಮನೆಯವರ ಕಾಟ ಜಾಸ್ತಿ ಆಗಿತ್ತು. 40 ವರ್ಷ ಆಗೋಯ್ತಲ್ಲೋ, ಕೂದಲಿಗೆ ಬಣ್ಣ ಹಚ್ಚೋಕು ಮೊದಲು ಮದುವೆ ಆದರೆ ಸರಿ ಇವಾಗ ಅಂತ ಬೆಂಡೆತ್ತಾರೆ. ಸೆಂಟಿಮೆಂಟ್ ಬ್ಲ್ಯಾಕ್ ಮೇಲ್ ಶುರು ಮಾಡ್ತಾರೆ. ಈಗ ಲಕ್ಕಿಗೆ ಅಮ್ಮನಿಗೆ ಹೆಚ್ಚು ತೊಂದರೆ ಕೊಡೋದು ಇಷ್ಟ ಇರಲಿಲ್ಲ. ಹಾಗೆ ಲಕ್ವೀರ್ನ ಸಖ್ಯ ಬೋರ್ ಆಗಿತ್ತು ಅನಿಸುತ್ತೆ. ಅದಕ್ಕೆ ಸರಿ ಅಮ್ಮ, ನೀನು ಹೇಳ್ದಂಗೆ ಆಗಲಿ ಅಂತ ಮದುವೆಗೆ ಒಪ್ಕೋತಾನೆ. ನೀವೇ ಒಂದೊಳ್ಳೆ ಹುಡುಗಿ ನೋಡಿ ಹೇಳಿ, ನನಗೂ ಇಷ್ಟ ಆದರೆ ಖಂಡಿತ ಮದುವೆ ಮಾಡ್ಕೋತೀನಿ ಅಂತಾನೆ. ಮಗ ಇಷ್ಟು ಹೇಳಿದ್ದೇ ತಡ, ಅಮ್ಮ ಆಪರೇಷನ್ ಮಗನ ಮದುವೆ ಶುರು ಮಾಡ್ತಾರೆ. ಈ ವೇಳೆ ಅವರ ರಿಲೇಟಿವ್ ಒಬ್ಬರು ಒಂದು ಹುಡುಗಿ ಇದ್ದಾಳೆ. ಅವಳು ಕೂಡ ಲಂಡನ್ನಲ್ಲೇ ಓದ್ತಾ ಇದ್ದಾಳೆ. ಅವಳಿಗೆ 21 ವರ್ಷ. ಹೆಸರು ಗುರ್ಜೀತ್ ಚೂಂಗ್. ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ, ನಮ್ಮ ಲಕ್ಕಿಗೆ ಸೂಟ್ ಆಗ್ತಾಳೆ ಅಂತಾರೆ. ತಕ್ಷಣ ಅಮ್ಮ ಲಕ್ಕಿಗೆ ಗುರ್ಜೀತ್ ಬಗ್ಗೆ ಹೇಳ್ತಾರೆ. ಅಮ್ಮನ ಮಾತಿಗೆ ಎದುರು ಮಾತಾಡದೆ ಹುಡುಗಿಯನ್ನ ಮೀಟ್ ಮಾಡೋಕೆ ಲಕ್ಕಿ ಒಪ್ಕೋತಾನೆ. ಹೇಗೂ ಏಜ್ ಡಿಫ್ರೆನ್ಸ್ ಇದೆ, ಅವಳೇ ನನ್ನ ರಿಜೆಕ್ಟ್ ಮಾಡ್ತಾಳೆ ಅಂದ್ಕೊಂಡು ಓಕೆ ಅಂದಿದ್ದ. ಅದು 2008 ನವೆಂಬರ್ ತಿಂಗಳು. ಅಮ್ಮ ಹೇಳಿದ ಹುಡುಗಿಯನ್ನ ಮೀಟ್ ಮಾಡೋಕೆ ಲಕ್ಕಿ ಹೋಗ್ತಾನೆ. ಲಂಡನ್ನ ಒಂದು ಕೆಫೆಯಲ್ಲಿ ಇಬ್ಬರೂ ಮೀಟ್ ಮಾಡ್ತಾರೆ. ಮೊದಲ ನೋಟದಲ್ಲೇ ಲಕ್ಕಿಗೆ ಗುರ್ಜೀತ್ ಇಷ್ಟ ಆಗಿದ್ಲು. ಇನ್ನು ಲಕ್ವೀರ್ ಸಹವಾಸ ಸಾಕು, ಈ ಹುಡುಗಿಯನ್ನ ಮದುವೆಯಾಗಿ ಸೆಟ್ಲ್ ಆಗೋಣ ಅಂತ ಅದಾಗಲೇ ಮನಸ್ಸಲ್ಲೇ ತೀರ್ಮಾನ ಮಾಡಿದ್ದ. ವಿಶೇಷ ಅಂದರೆ 20 ವರ್ಷ ಏಜ್ ಗ್ಯಾಪ್ ಇದ್ರೂ ಗುರ್ಜೀತ್ ಲಕ್ಕಿನ ಇಷ್ಟಪಟ್ಟಿದ್ಲು. ಇಲ್ಲಿಂದ ಇಬ್ಬರು ದಿನ ಮೀಟ್ ಮಾಡೋಕೆ ಆರಂಭಿಸಿದ್ರು. 1 ತಿಂಗಳಲ್ಲೇ ಇಬ್ಬರು ಪರಸ್ಪರ ಒಪ್ಪಿಗೆ ಕೊಟ್ಟಿದ್ರು. ಮನೆಯವರಿಗೆ ಹೇಳ್ತಾರೆ. ಲಕ್ಕಿಗೆ ಈಗಿದ್ದ ಚಾಲೆಂಜ್ ಅಂದರೆ ಈ ವಿಷಯ ಲಕ್ವೀರ್ಗೆ ಹೇಳೋದು. ಯಾಕಂದರೆ ಕಳೆದ 16 ವರ್ಷಗಳಲ್ಲಿ ಲಕ್ಕಿ ಮತ್ತು ಲಕ್ವೀರ್ ಇಬ್ಬರು ಲಿವಿನ್ನಲ್ಲಿ ಇದ್ದ ಹಾಗೆ ಇದ್ದರು. ಬಟ್ ಗುರ್ಪ್ರೀತ್ನ ಕಂಡಾಗ್ಲಿಂದ ಅವಳೊಂದಿಗೆ ಟೈಮ್ ಸ್ಪೆಂಡ್ ಮಾಡಿದಾಗಿನಿಂದ ಲಕ್ಕಿಗೆ ಲಕ್ವೀರ್ ಮೇಲೆ ಅಸಡ್ಡೆ ಶುರುವಾಗಿತ್ತು. ಆದರೂ ಗುರ್ಪ್ರೀತ್ ಬಗ್ಗೆ ಲಕ್ವೀರ್ ಹತ್ರ ಹೇಳೋಕೆ ಹಿಂಜರಿತಾ ಇದ್ದ. ಒಂದಿನ ಧೈರ್ಯ ಮಾಡಿ ಲಕ್ವೀರ್ ಹತ್ರ ಮಾತಾಡ್ತಾನೆ. ಅಮ್ಮ ನನಗೆ ಮದುವೆಗೆ ಒಬ್ಳು ಹುಡುಗಿನ ನೋಡಿದ್ದಾರೆ, ಇನ್ನು ಸ್ವಲ್ಪ ದಿನದಲ್ಲಿ ಎಂಗೇಜ್ಮೆಂಟ್ ಮಾಡೋಣ ಅಂತಿದ್ದಾರೆ, ಆಮೇಲೆ ಬೇಗನೆ ಮದುವೆ ಮಾಡ್ತಾರೆ ಅಂತ ಹೇಳ್ತಾನೆ. ಈ ಮಾತು ಕೇಳಿದ ಲಕ್ವೀರ್ಗೆ ಶಾಕ್ಗಿಂತ ಹೆಚ್ಚು ಸಿಟ್ಟು ಬಂದಿತ್ತು. ಏನು ಮಾತಾಡ್ತಾ ಇದೆಯಾ ಅಂತ ಕೋಪದಲ್ಲೇ ಕೇಳ್ತಾಳೆ. ನಂತರ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. 16 ವರ್ಷದಿಂದ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ, ನಿನಗೋಸ್ಕರ ಎಲ್ಲ ಮಾಡಿದ್ದೀನಿ, ನನ್ನ ಸರ್ವಸ್ವವನ್ನು ನಿನಗೆ ಕೊಟ್ಟಿದ್ದೀನಿ, ನೀನು ನನ್ನನ್ನು ಪ್ರೀತಿಸ್ತಾ ಇದೆಯಾ ಅಂದ್ಕೊಂಡಿದ್ದೆ, ನೀನೀಗ ನನ್ನನ್ನು ಬಿಟ್ಟು ಬೇರೆ ಯಾರನ್ನೋ ಮದುವೆ ಆಗ್ತೀನಿ ಅಂತಿದ್ಯಲ್ಲ ಅಂತ ಹೇಳ್ತಾ ಅಳ್ತಾಳೆ. ನೋಡು ಲಕ್ಕಿ, ನೀನಂದರೆ ನನಗೆ ಪ್ರಾಣ, ನಾನು ನಿನ್ನ ವಿಚಾರದಲ್ಲಿ ತುಂಬ ಪಾಸಿಟಿವ್ ಇದ್ದೀನಿ, ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಅಂತ ಹೇಳ್ತಾಳೆ. ಅವಳನ್ನು ಸಮಾಧಾನ ಮಾಡಿ ಲಕ್ಕಿ ಮಾತಾಡ್ತಾನೆ. ನೋಡು ಲಕ್ವೀರ್, ನಮ್ಮ ಸಂಬಂಧಕ್ಕೆ ಸಮಾಜದಲ್ಲಿ ಯಾವುದೇ ಮಾನ್ಯತೆ ಇಲ್ಲ. ಸೊಸೈಟಿ ನಮ್ಮ ಈ ಸಂಬಂಧ ಒಪ್ಪಲ್ಲ. ನಾನು ಎಷ್ಟು ದಿನ ಅಂತ ಹೀಗೆ ಸಿಂಗಲ್ ಇರೋಕೆ ಸಾಧ್ಯ ಹೇಳು? ನನಗೂ 40 ವರ್ಷ ಆಗಿದೆ. ನನಗೆ ಇನ್ನೂ ನನ್ನ ಅಪ್ಪ ಅಮ್ಮನಿಗೆ ಮೋಸ ಮಾಡೋಕ್ಕಾಗಲ್ಲ. ನೀನು ನನ್ನನ್ನು ಮರ್ತ್ಬಿಡು, ಗಂಡ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊ ಅಂತಾನೆ. ಲಕ್ವೀರ್ಗೆ ಏನು ಮಾಡಬೇಕೋ ಅರ್ಥ ಆಗಲಿಲ್ಲ. ಅಳ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಕೆಲವು ದಿನಗಳಲ್ಲಿ ಲಕ್ಕಿ ಮತ್ತು ಗುರ್ಜೀತ್ನ ಎಂಗೇಜ್ಮೆಂಟ್ ಆಗುತ್ತೆ. ಮದುವೆ ಡೇಟ್ ಕೂಡ ಫಿಕ್ಸ್ ಆಗುತ್ತೆ. 14 ಫೆಬ್ರವರಿ 2009 ವ್ಯಾಲೆಂಟೈನ್ಸ್ ಡೇ ದಿನ ಮದುವೆ ನಿಶ್ಚಯ ಮಾಡ್ತಾರೆ. ಎಂಗೇಜ್ಮೆಂಟ್ ಆದಮೇಲೆ ಮತ್ತೆ ಲಕ್ವೀರ್ ಜೊತೆ ಮಾತಾಡ್ತಾನೆ. ಮದುವೆ ಬಗ್ಗೆ ಹೇಳ್ತಾನೆ. ಮತ್ತೆ ಲಕ್ವೀರ್ ಅತ್ತು ಕರೆದು ರಂಪಾಟ ಮಾಡ್ತಾಳೆ. ಲಕ್ಕಿನ ಅವಳು ತುಂಬ ಹಚ್ಕೊಂಡಿದ್ಲು. ಲಕ್ಕಿ ಮದುವೆ ಆಗ್ತಿದ್ದಾನೆ, ನನ್ನಿಂದ ದೂರ ಆಗ್ತಿದ್ದಾನೆ ಅಂತ ಗೊತ್ತಾದಾಗಿನಿಂದ ಲಕ್ವೀರ್ ಚಿಂತಾಕ್ರಾಂತಳಾಗಿದ್ಲು. ಲಕ್ಕಿನು ನನ್ನ ಕೈಗೆ ಸಿಗಲ್ಲ, ನಾನೇನು ಮಾಡಲಿ, ಅವನನ್ನು ಹೇಗೆ ತಡೀಲಿ ಅನ್ನೋ ಚಿಂತೆ ಅವಳನ್ನು ಕಾಡ್ತಿತ್ತು. ಮತ್ತೆ ಲಕ್ಕಿನ ಒಪ್ಪಿಸೋಕೆ ಟ್ರೈ ಮಾಡ್ತಾಳೆ, ಗೋಗರಿತಾಳೆ. ಆದರೂ ಲಕ್ಕಿ ಇವಳನ್ನು ಧಿಕ್ಕರಿಸಿದ್ದ. ಹೋಗ್ತಾ ಹೋಗ್ತಾ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ದ.
ಎಂಗೇಜ್ಮೆಂಟ್ ಆದಮೇಲೆ ಲಕ್ಕಿಗೆ ಕಂಪ್ನಿಯಲ್ಲಿ ಒಳ್ಳೆ ಪೊಸಿಷನ್ ಸಿಕ್ಕಿತ್ತು, ಸ್ಯಾಲ್ರಿ ಕೂಡ ಜಾಸ್ತಿ ಆಗಿತ್ತು. ಈ 16 ವರ್ಷದಲ್ಲಿ ಲಕ್ಕಿ ಸೇವಿಂಗ್ಸ್ ಕೂಡ ಜಾಸ್ತಿನೇ ಮಾಡ್ಕೊಂಡಿದ್ದ. ಹೀಗಾಗಿ ಲಕ್ವೀರ್ ಮನೆಯ ರೂಮ್ ಬಿಟ್ಟು ಬೇರೆ ಮನೆ ಮಾಡೋಕೆ ನಿರ್ಧರಿಸ್ತಾನೆ. ಲಕ್ವೀರ್ಗೆ ಹೇಳ್ತಾನೆ, ನೋಡು ನಾನು ರೂಮ್ ಖಾಲಿ ಮಾಡ್ತಾ ಇದ್ದೀನಿ, ನೀನು ಬೇರೆ ಬಾಡಿಗೆಯವರನ್ನ ಹುಡ್ಕು ಅಂದ್ಬಿಡ್ತಾನೆ. ಅದಕ್ಕೆ ಲಕ್ವೀರ್, ಪ್ಲೀಸ್ ಹಾಗೆ ಮಾಡಬೇಡ, ಬೇಕಿದ್ರೆ ನೀನು ಮದುವೆಯಾಗಿ ಹೆಂಡ್ತಿನ ಇಲ್ಲಿಗೆ ಕರ್ಕೊಂಡು ಬಾ, ಎಲ್ಲರೂ ಒಟ್ಟಿಗೆ ಇರೋಣ, ನಾನೇನು ಪ್ರಾಬ್ಲಮ್ ಮಾಡಲ್ಲ ಅಂತಾಳೆ. ಬಟ್ ಲಕ್ಕಿ ಅದಾಗಲೇ ನಿರ್ಧಾರ ಮಾಡಿ ಆಗಿತ್ತು. ಒಂದು ಫೈನ್ ಡೇ ರೂಮ್ ಖಾಲಿ ಮಾಡಿಬಿಡ್ತಾನೆ. ಹೋಗುವಾಗ ಇಲ್ಲೇ ಸ್ವಲ್ಪ ದೂರದಲ್ಲಿ ವೆಸ್ಟ್ ಲಂಡನ್ನ ಫೆಲ್ತಾಮ್ನಲ್ಲಿ ಮನೆ ಮಾಡಿದ್ದೀನಿ, ಫ್ರೀ ಸಿಕ್ಕಾಗ ಬಾ ಅಂತ ಹೇಳಿ ಹೋಗ್ತಾನೆ. ಲಕ್ವೀರ್ ಕಣ್ಣುಗಳು ತೇವವಾಗಿದ್ವು. ಆಕಾಶವೇ ತಲೆ ಮೇಲೆ ಬಿದ್ದಂತೆ ಮನೆ ಬಾಗಿಲಲ್ಲೇ ನಿಂತು ಅಳ್ತಾ ಇದ್ಲು. ಇದ್ಯಾವುದನ್ನು ಲೆಕ್ಕಿಸದೆ ಒಮ್ಮೆ ತಿರುಗಿಯೂ ನೋಡದೆ ಲಕ್ಕಿ ಹೊರಟು ಹೋಗ್ತಾನೆ. ಇಲ್ಲಿಂದ ಲಕ್ವೀರ್ಗೆ ಏಕಾಂತ ಕಾಡಲಾರಂಭಿಸಿತ್ತು. ಎಲ್ಲರೂ ಇದ್ದು ಮನೆಯಲ್ಲಿ ಒಬ್ಬಂಟಿಯಾಗ್ಬಿಟ್ಟಿದ್ಲು. ಮನೆಯ ಗೋಡೆಗಳು ಅವಳನ್ನು ಅಪಹಾಸ್ಯ ಮಾಡ್ತಿವೆಯೇನೋ ಎಂಬಂತೆ ಭಾಸವಾಗ್ತಿತ್ತು. ಗಂಡ ಮಕ್ಕಳ ಮೇಲೆ ಕಾಳಜಿ ಇರಲಿಲ್ಲ, ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಇತ್ತ ಹೊಸ ಮನೆಗೆ ಬಂದಿದ್ದ ಲಕ್ಕಿ ತನ್ನಿಷ್ಟದ ಹುಡುಗಿಗಾಗಿ ಮನೆ ಸಿಂಗರಿಸೋದ್ರಲ್ಲಿ ಬ್ಯುಸಿ ಇದ್ದ. ಸುಂದರ ಸೋಫಾ, ಟೇಬಲ್, ಫರ್ನಿಚರ್ ಎಲ್ಲ ಹಾಕ್ತಾನೆ. ಯಾವಾಗಲೋ ಆಗೊಮ್ಮೆ ಈಗೊಮ್ಮೆ ಲಕ್ವೀರ್ನ ಕಾಲ್ ಪಿಕ್ ಮಾಡ್ತಿದ್ದ. ನಾನು ಬ್ಯುಸಿ ಇದ್ದೀನಿ ಈಗ, ಆಮೇಲೆ ಮಾತಾಡ್ತೀನಿ ಅಂತ ಕಾಲ್ ಕಟ್ ಮಾಡಿಬಿಡ್ತಿದ್ದ. ಹೀಗಿರುವಾಗ ಒಂದಿನ ಲಕ್ವೀರ್ ಲಕ್ಕಿ ಇದ್ದ ಹೊಸ ಮನೆಗೆ ಬಂದ್ಬಿಡ್ತಾಳೆ. ಅವಳನ್ನು ನೋಡಿ ಲಕ್ಕಿಗೆ ಇರಿಸು ಮುರುಸಾಗಿತ್ತು. ಇವಳು ಯಾಕೆ ಇಲ್ಲಿಗೆ ಬಂದ್ಲು ಅಂತ ಮನಸ್ಸಲ್ಲೇ ಗೊಣಗಿಕೊಳ್ತಾನೆ. ಆದರೂ ಅದನ್ನು ತೋರ್ಪಡಿಸದೆ ವೆಲ್ಕಮ್ ಮಾಡ್ತಾನೆ. ಲಕ್ವೀರ್ ಸ್ವಲ್ಪ ಹೊತ್ತು ಲಕ್ಕಿನ ನೋಡ್ತಾಳೆ. ನಂತರ ದೀರ್ಘವಾಗಿ ಒಂದು ಉಸಿರು ಎಳ್ಕೊಂಡು ಸಾವರಿಸ್ಕೊಂಡು ಹೇಗಿದ್ದೀಯಾ ಅಂತ ಕೇಳ್ತಾಳೆ. ಅವನ ಉತ್ತರಕ್ಕೂ ಕಾಯದೆ, ಮನೆ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಸಿಂಗರಿಸಿದ್ದೀಯಾ, ನಿನ್ನ ಮದುವೆಯಾಗೋಳು ತುಂಬ ಲಕ್ಕಿ ಕಣು ಅಂತ ಹೇಳ್ತಾಳೆ. ಅವಳ ಯಾವ ಮಾತಿಗೂ ರಿಪ್ಲೈ ಕೊಡೋ ಮೂಡಲ್ಲಿ ಲಕ್ಕಿ ಇರಲಿಲ್ಲ. ಆದರೂ ಒಲ್ಲದ ಮನಸ್ಸಿನಿಂದ ಮಾತಾಡಿಸ್ತಾನೆ. ಆವತ್ತು ಅವನಿಗಾಗಿ ಅವಳೇ ಅಡುಗೆ ಮಾಡಿದ್ಲು. ನೋಡು ಲಕ್ಕಿ, ನೀನು ಯಾರ ಜೊತೆಗಾದರೂ ಮದುವೆ ಆಗು, ಒಟ್ನಲ್ಲಿ ಸಂತೋಷವಾಗಿರು ಅಷ್ಟೇ ಅಂತ ಹೇಳಿ ಹೊರಟು ಹೋಗ್ತಾಳೆ. ಈ ಮಾತು ಕೇಳಿದ್ದ ಲಕ್ಕಿಗೆ ಒಂಥರ ಸಮಾಧಾನ ಆಗಿತ್ತು. ಬಹುಶಃ ಲಕ್ವೀರ್ ಕೌರ್ ಚೇಂಜ್ ಆಗಿದ್ದಾಳೆ, ಇನ್ನು ಅವಳ ಕಾಟ ನನಗಿರಲ್ಲ ಅಂದ್ಕೊಳ್ತಾನೆ. ನಂತರ ಗುರ್ಜೀತ್ಗೆ ಕಾಲ್ ಮಾಡಿ ಮಾತಾಡ್ತಾನೆ. ಇದಾಗಿ ಸ್ವಲ್ಪ ಸಮಯದಲ್ಲೇ ಯಾಕೋ ಲಕ್ಕಿಗೆ ಅನ್ಈಸಿನೆಸ್ ಅನಿಸಿತ್ತು. ಗ್ರ್ಯಾಜುವಲಿ ಅವನ ಆರೋಗ್ಯ ಹದಗೆಟ್ಟಿತ್ತು. ಹೊಟ್ಟೆಯಲ್ಲಿ ಸಂಕಟ ಆಗುತ್ತೆ, 3-4 ಸಲ ವಾಂತಿ ಆಗುತ್ತೆ, ಯಾಕೋ ದೃಷ್ಟಿ ಮಂಜಾದಂತೆ ಭಾಸವಾಗುತ್ತೆ. ತಡ ಮಾಡದೆ ಲಕ್ಕಿ ಗುರ್ಜೀತ್ ಮತ್ತು ಫ್ರೆಂಡ್ಸ್ಗೆ ಕಾಲ್ ಮಾಡ್ತಾನೆ. ಕೂಡಲೇ ಅವರೆಲ್ಲ ಮನೆಗೆ ಬರ್ತಾರೆ. ಲಕ್ಕಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಅವನನ್ನು ಎಕ್ಸಾಮಿನ್ ಮಾಡಿದ್ದ ಡಾಕ್ಟರ್ಸ್, ಏನು ತಿಂದ್ರಿ, ನೀವೆಲ್ಲಿ ಕೆಲಸ ಮಾಡೋದು ಅಂತ ಕೇಳ್ತಾರೆ. ಲಕ್ಕಿ ಒಂದು ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಬಹುಶಃ ಅದರಿಂದನೇ ಏನೋ ಇನ್ಫೆಕ್ಷನ್ ಆಗಿದೆ, ಇಲ್ಲ ಕೈ ಸರಿಯಾಗಿ ತೊಳೆಯದೆ ಊಟ ಮಾಡಿರಬೇಕು, ಅದಕ್ಕೆ ಫುಡ್ ಪಾಯ್ಸನ್ ಆಗಿದೆ ಅಂತಾರೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ವಿಷಯ ಲಕ್ವೀರ್ಗೆ ಗೊತ್ತಾಗುತ್ತೆ. ಲಕ್ವೀರ್ಗೆ ತುಂಬ ನೋವಾಗಿತ್ತು. ನನ್ನ ಪ್ರೀತಿಯ ಹುಡುಗ ಆಸ್ಪತ್ರೆಯಲ್ಲಿದ್ದಾನೆ ಅಂತ ತಿಳಿದು ಲಕ್ಕಿಯನ್ನು ನೋಡೋಕೆ ಬರ್ತಾಳೆ. ಲಕ್ಕಿಗೋಸ್ಕರ ಮನೆಯಿಂದ ಸಾತ್ವಿಕ ಊಟ ರೆಡಿ ಮಾಡಿಕೊಂಡು ಹೋಗಿದ್ಲು. ಅವಳು ಆಸ್ಪತ್ರೆಗೆ ಬಂದಾಗ ಲಕ್ಕಿನ ಉಡ್ಬಿ ಗುರ್ಜೀತ್ ಅಲ್ಲೇ ಇದ್ಲು. ಫಸ್ಟ್ ಟೈಮ್ ಗುರ್ಜೀತ್ ಮತ್ತು ಲಕ್ವೀರ್ ಮೀಟ್ ಆಗಿದ್ರು. ಇಬ್ರು ಹಾಯ್ ಹೆಲೋ ಹೇಳಿ ಮಾತಾಡ್ತಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಲಕ್ಕಿ ಅವನ ಪಾಸ್ಟ್ ಬಗ್ಗೆ, ಅವನ ಲವ್ ರಿಲೇಷನ್ಶಿಪ್ ಬಗ್ಗೆ ಗುರ್ಜೀತ್ಗೆ ಹೇಳಿದ್ದ. ಅಂದರೆ ಎಲ್ಲ ಅಲ್ಲ, ಬಟ್ ಎಷ್ಟು ಹೇಳಬೇಕೋ ಅಷ್ಟು ಹೇಳಿದ್ದ. ಎಲ್ಲರ ಲೈಫಲ್ಲೂ ಒಂದು ಪಾಸ್ಟ್ ಇದ್ದೇ ಇರುತ್ತೆ, ಇನ್ಮೇಲೆ ನಮ್ಮಿಬ್ಬರ ನಡುವೆ ಯಾರೂ ಬರಬಾರ್ದು ಅಂತ ಗುರ್ಜೀತ್ ಲಕ್ಕಿಗೆ ಹೇಳಿದ್ಲು. ಹಾಗಾಗಿ ಲಕ್ವೀರ್ನ ನೋಡಿ ಗುರ್ಜೀತ್ ಶಾಕ್ ಆಗಲ್ಲ, ಆರಾಮಾಗಿ ಮಾತಾಡ್ತಾಳೆ. ನೋಡಿ, ನಾವೀಗ ಹೊಸ ಲೈಫ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನೀವು ನಮ್ಮ ಲೈಫ್ನಿಂದ ದೂರ ಇರಿ, ಪದೇ ಪದೇ ಅವನನ್ನು ನೋಡೋಕೆ ಮಾತಾಡ್ಸೋಕೆ ಬರಬೇಡಿ, ನಿಮ್ಮಿಬ್ಬರದ್ದು ಮುಗಿದ ಅಧ್ಯಾಯ ಅಂತ ಪ್ರೀತಿಯಿಂದಾನೇ ಲಕ್ವೀರ್ಗೆ ಹೇಳ್ತಾಳೆ. ಅವಳ ಮಾತು ಲಕ್ಕಿಗೆ ಶಾಲಲ್ಲಿ ಚಪ್ಪಲಿ ಇಟ್ಟು ಹೊಡೆದ ಹಾಗೆ ಆಗಿತ್ತು. ನೀನು ತಪ್ಪು ತಿಳಿತಾ ಇದ್ಯಾ, ನಾನು ಯಾವತ್ತೂ ನಿಮ್ಮಿಬ್ಬರ ಮಧ್ಯೆ ಬರಲ್ಲ, ಲಕ್ಕಿಗೆ ಹುಷಾರಿಲ್ಲ ಅಂತ ಗೊತ್ತಾಗಿದ್ದಕ್ಕೆ ನೋಡೋಕೆ ಬಂದೆ ಅಷ್ಟೇ, ನನ್ನಿಂದ ನಿಮಗೆ ತೊಂದರೆ ಆಗಲ್ಲ ಅಂತ ಹೇಳಿ ಬಂದ್ಬಿಡ್ತಾಳೆ. ಲಕ್ಕಿ 1 ವಾರ ಹಾಸ್ಪಿಟಲ್ನಲ್ಲಿದ್ದು ಸಂಪೂರ್ಣ ಗುಣಮುಖನಾಗಿ ಮನೆಗೆ ಬರ್ತಾನೆ. ಲಕ್ಕಿಯನ್ನ ಗುರ್ಜೀತ್ ತುಂಬಾ ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ಲು. ಇತ್ತ ಲಕ್ವೀರ್ ಕಥೆ ಮನಸ್ಸಿನ ವ್ಯಥೆ ಬಿಗಡಾಯಿಸಿತ್ತು. ಯಾರೊಂದಿಗೂ ಹೇಳ್ಕೊಳ್ಳಲಾಗದೆ ತಾನೊಬ್ಳೆ ಸಂಕಟ ಅನುಭವಿಸ್ತಾ ಇದ್ಲು. ಮಾನಸಿಕ ತೊಳಲಾಟ ಜಾಸ್ತಿ ಆಗಿತ್ತು, ಮನಸ್ಸಿನ ತುಮುಲ ಹೆಚ್ಚಾಗಿತ್ತು. ಅಂಕರ್ ತನ್ನ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಭಾರತಕ್ಕೆ ಹೋಗೋದು ಬರೋದು ಮಾಡ್ತಾ ಇದ್ದ. ಲಕ್ವೀರ್ ಬಾಳಲ್ಲಿ ಇಷ್ಟೆಲ್ಲ ನಡೀತಿರೋ ಬಗ್ಗೆ ಅವನಿಗೆ ಏನೂ ಗೊತ್ತಿರಲಿಲ್ಲ, ಅಥವಾ ಅಲ್ಪ ಸ್ವಲ್ಪ ಗೊತ್ತಿತ್ತಾ ಗೊತ್ತಿಲ್ಲ. ಗುರ್ಜೀತ್ ಮತ್ತು ಲಕ್ಕಿ ತಮ್ಮ ಮದುವೆ ಶಾಪಿಂಗ್ ಅಂತ ಬ್ಯುಸಿ ಆಗಿದ್ರು. ಅವತ್ತು ಜನವರಿ 27, 2009.
9. ಆ ರಾತ್ರಿ ಮತ್ತೆ ಲಕ್ಕಿ ಆರೋಗ್ಯ ಹದಗೆಟ್ಟಿತ್ತು. ರಾತ್ರಿ ಊಟ ಮಾಡಿದ ಸ್ವಲ್ಪ ಹೊತ್ತಲ್ಲಿ ಹೊಟ್ಟೆ ನೋವು, ವಾಂತಿ ಶುರುವಾಗಿತ್ತು. ದೃಷ್ಟಿ ಮಂಜಾಗಿತ್ತು. ಒಂಥರ ಬಾಡಿಯೆಲ್ಲ ಸೆಟೆದುಕೊಂಡ ಅನುಭವವಾಗಿತ್ತು. ಕೈ ಕಾಲುಗಳು ನಂಬಾಗೋಕೆ ಸ್ಟಾರ್ಟ್ ಆಗಿದ್ವು. ಏನಾಗ್ತಾ ಇದೆ ಅಂತ ಅವನಿಗೆ ಅರ್ಥವಾಗ್ತಿರಲ್ಲ. ಅದೃಷ್ಟಕ್ಕೆ ಅವತ್ತು ಮನೆಯಲ್ಲಿ ಗುರ್ಜೀತ್ ಮತ್ತು ಲಕ್ಕಿ ಅವರ ಅಕ್ಕ ನರೀಂದರ್ ಕೌರ್ ಸಿಂಗ್ ಕೂಡ ಇದ್ರು. ಅಕ್ಕ, ನನಗೆ ಯಾಕೋ ತುಂಬ ಹಿಂಸೆ ಆಗ್ತಾ ಇದೆ ಅಂತ ಅಕ್ಕನ ಹತ್ರ ಹೇಳ್ಕೊತಾನೆ. ತಕ್ಷಣ ಫ್ರೆಂಡ್ಸ್ಗೆ ಕಾಲ್ ಮಾಡ್ತಾನೆ. ಪಕ್ಕದಲ್ಲೇ ಇದ್ದ ಗುರ್ಜೀತ್ ಲಕ್ಕಿಗೆ ಏನಾಯಿತು ಅಂತ ಗಾಬರಿಯಾಗಿದ್ಲು. ವಿಚಿತ್ರ ಅಂದರೆ ಕೆಲವೇ ಹೊತ್ತಲ್ಲಿ ಅವಳಿಗೂ ಅನ್ಈಸಿನೆಸ್ ಶುರುವಾಗಿತ್ತು. ಅವಳಿಗೂ ಸೇಮ್ ಟು ಸೇಮ್ ಸಿಂಪ್ಟಮ್ಸ್ ಕಾಣಿಸಿಕೊಂಡಿತ್ತು. ಅವಳು ಕೂಡ ವಾಂತಿ ಮಾಡೋಕೆ ಶುರು ಮಾಡ್ತಾಳೆ. ಲಕ್ಕಿ ಅಕ್ಕನಿಗೆ ಗಾಬರಿ ಜಾಸ್ತಿ ಆಗಿತ್ತು. ಲಕ್ಕಿ ಮತ್ತು ಗುರ್ಜೀತ್ ಇಬ್ಬರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಲಕ್ಕಿ ಪ್ರಜ್ಞೆ ತಪ್ಪಿದ್ದ. ತಕ್ಷಣ ಅವನನ್ನು ICUಗೆ ದಾಖಲಿಸಿ ಚಿಕಿತ್ಸೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇನ್ನೂ 1 ಬಾಟಲ್ ಗ್ಲೂಕೋಸ್ ಮುಗ್ದಿರಲಿಲ್ಲ. ಅಷ್ಟರಲ್ಲಿ ಮಲ್ಟಿಪ್ಯಾರಾ ಮಷೀನ್ನಲ್ಲಿ ಸ್ಟ್ರೇಟ್ ಲೈನ್ ಬಂದಾಗಿತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಲಕ್ಕಿನ ಬದುಕಿಸೋಕೆ ಆಗಲೇ ಇಲ್ಲ. ಅಲ್ಲಿಗೆ ಲಕ್ಕಿ ಪ್ರಾಣ ಪಕ್ಷಿ ಹಾರು ಹೋಗಿತ್ತು. ಇತ್ತ ಮತ್ತೊಂದು ಬೆಡ್ ಮೇಲಿದ್ದ ಗುರ್ಜೀತ್ ಕಂಡೀಷನ್ ಕೂಡ ಕ್ಷಣ ಕ್ಷಣಕ್ಕೂ ಕ್ಷೀಣಿಸ್ತಾ ಇತ್ತು. ಅವಳು ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಅವಳು ಕ್ಲಿನಿಕಲ್ ಕೋಮಾಗೆ ಜಾರಿದ್ಲು. ವಿಷಯ ಪೊಲೀಸರಿಗೆ ತಿಳಿಸ್ತಾರೆ. ಇದೊಂದು ಕ್ರಿಟಿಕಲ್ ಫುಡ್ ಪಾಯ್ಸನ್ ಕೇಸ್ ಅಂತ ಡಾಕ್ಟರ್ ಪ್ರಾಥಮಿಕ ರಿಪೋರ್ಟ್ ಕೊಟ್ಟಿದ್ರು. ಪೊಲೀಸರು ಲಕ್ಕಿ ಅವರ ಅಕ್ಕ ನರೀಂದರ್ ಕೌರ್ನ ವಿಚಾರಿಸ್ತಾರೆ. ಯಾವಾಗಿಂದ ಹೀಗಾಯಿತು ಅಂತ ವಿಚಾರಿಸ್ತಾರೆ. ಸರ್, ರಾತ್ರಿ ಊಟ ಮಾಡಿದ ಮೇಲೇ ಹೀಗಾಗಿದ್ದು ಅಂತಾರೆ. ಸರಿ, ಏನು ಊಟ ಮಾಡಿದ್ರು? ಅಡಿಗೆ ಯಾರು ಮಾಡಿದ್ದು? ಅಡಿಗೆ ಮಾಡಿ ಎಷ್ಟು ದಿನ ಆಯಿತು ಅಂತೆಲ್ಲ ವಿಚಾರಿಸ್ತಾರೆ. ಲಕ್ಕಿ ದೇಹವನ್ನ PMಗೆ ಕಳಿಸ್ತಾರೆ. ವಿಷಯ ಲಕ್ವೀರ್ಗೂ ಗೊತ್ತಾಗಿತ್ತು. ಲಕ್ವೀರ್ ಹಾಸ್ಪಿಟಲ್ಗೆ ಓಡೋಡಿ ಬರ್ತಾಳೆ. ಲಕ್ಕಿಯ ಸಾವಿನ ಸುದ್ದಿ ಕೇಳಿ ಅವಳ ದುಃಖದ ಕಟ್ಟೆ ಒಡೆದಿತ್ತು. ಚಿಕ್ಕ ಮಗು ತರ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಇತ್ತ ಲಕ್ಕಿಯ ತಂದೆ ತಾಯಿಗೆ ಮಗನ ಸಾವಿನ ಸುದ್ದಿ ಬರಸಿಡಿಲಿನ ಹಾಗೆ ಅಪ್ಪಳಿಸಿತ್ತು. ಮದುವೆಗೆ ಬರೀ 17 ದಿನ ಮಾತ್ರ ಬಾಕಿ ಇತ್ತು. ಮದುವೆಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ರು. ಅಷ್ಟರಲ್ಲಿ ಮಗ ಇಲ್ಲ. ಭಾವಿ ಸೊಸೆ ಕೋಮಾದಲ್ಲಿದ್ದಾಳೆ ಅಂದರೆ ಹೆತ್ತವರಿಗೆ ಹೇಗಾಗಿರಬೇಡ. PM ಆದಮೇಲೆ ಎಲ್ಲ ಫಾರ್ಮಾಲಿಟಿ ಮುಗಿಸಿ ದೇಹವನ್ನು ಫ್ಯಾಮಿಲಿಗೆ ಕೊಡ್ತಾರೆ. ಕುಟುಂಬಸ್ಥರು ವಿಧಿವಿಧಾನದಂತೆ ಅಂತ್ಯಕ್ರಿಯೆ ಮಾಡಿ ಮುಗಿಸ್ತಾರೆ. ಗುರ್ಜೀತ್ ಇನ್ನೂ ಕೋಮಾದಲ್ಲೇ ಇದ್ಲು. ಈಗಿದ್ದ ಪ್ರಶ್ನೆ ಅಂದರೆ ಲಕ್ಕಿ ಮತ್ತು ಗುರ್ಜೀತ್ಗೆ ಏನಾಯಿತು? ಇದು ಆಕಸ್ಮಿಕ ಸಾವೋ ಇಲ್ಲ ಯಾರಾದರೂ ಪ್ರೀ ಪ್ಲ್ಯಾನ್ ಮಾಡಿ ಮುಗಿಸಿದ್ರಾ? ಕೆಲವು ದಿನಗಳಲ್ಲೇ ಚಿಕನ್ ಕರಿಯ ಭಯಾನಕ ಸೀಕ್ರೆಟ್ ಓಪನ್ ಆಗೋದ್ರಲ್ಲಿತ್ತು. ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಗಿಳಿತಾರೆ. ಮೊದಲು ಲಕ್ಕಿ ಮನೆಗೆ ಹೋಗಿ ಪರಿಶೀಲನೆ ಮಾಡ್ತಾರೆ. ಮನೆಯ ಡೈನಿಂಗ್ ಟೇಬಲ್ ಮೇಲೆ ತಿಂದು ಮಿಕ್ಕಿರೋ ಚಿಕನ್ ಕರಿ, ಅನ್ನ, ವೆಜ್ ಪಲ್ಯ ಇತ್ತು. ಅದನ್ನೆಲ್ಲ ಪ್ಯಾಕ್ ಮಾಡಿ ಲ್ಯಾಬ್ಗೆ ಕಳಿಸ್ತಾರೆ. ಕೆಲವು ಇಂಪಾರ್ಟೆಂಟ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ PM ರಿಪೋರ್ಟ್ ಬಂದಿತ್ತು. ಲಕ್ಕಿ ದೇಹದಲ್ಲಿ ಯಾವುದೋ ಹರ್ಬಲ್ ವಿಷ ಇರೋದು ಪತ್ತೆಯಾಗಿತ್ತು. ಆ ವಿಷದಿಂದಾಗಿಯೇ ಲಕ್ಕಿ ಸಾವನ್ನಪ್ಪಿದ್ದಾನೆ ಅಂತ ಕಾಸ್ ಆಫ್ ಡೆತ್ನಲ್ಲಿ ಹೇಳಲಾಗಿತ್ತು. ಅಂದರೆ ಲಕ್ಕಿ ತಿಂದಿದ್ದ ರಾತ್ರಿ ಊಟದಲ್ಲೇ ಆ ವಿಷ ಹಾಕಲಾಗಿತ್ತು. ಮನೆಯಲ್ಲಿ ಇದ್ದಿದ್ದು ಲಕ್ಕಿ, ಅವನ ಅಕ್ಕ ಮತ್ತು ಗುರ್ಜೀತ್. ಹಾಗಾದ್ರೆ ಇದ್ದ 3 ಪೈಕಿ ವಿಷ ಹಾಕಿದ್ಯಾರು? 3 ಜನರಲ್ಲಿ ಒಬ್ಬ ಸಾವನ್ನಪ್ಪಿದ್ದ, ಇನ್ನೊಬ್ಳು ಕೋಮಾದಲ್ಲಿದ್ಲು. ಉಳಿದಿದ್ದು ಅಕ್ಕ. ಅವಳಿಗೇನೂ ಆಗಿರಲಿಲ್ಲ. ಹಾಗಾಗಿ ಸಹಜವಾಗಿ ಅಕ್ಕನ ಮೇಲೆ ಸಂದೇಹ ಹೋಗಿತ್ತು. ಬಟ್ ತಮ್ಮನ್ನ ಕೊಲ್ಲೋಕೆ ಊಟಕ್ಕೆ ವಿಷ ಹಾಕುವಷ್ಟು ಕಟುಕಿಯಾಗಿರಲಿಲ್ಲ ಲಕ್ಕಿಯ ಅಕ್ಕ. ಇತ್ತ ಲ್ಯಾಬ್ ಕಳಿಸಿದ್ದ ಚಿಕನ್ ಕರಿಯ ರಿಪೋರ್ಟ್ ಬಂದಿತ್ತು. ಅದರಲ್ಲೂ ಹರ್ಬಲ್ ವಿಷ ಇರೋದು ಗೊತ್ತಾಗಿತ್ತು. ಹಾಗಾದ್ರೆ ಮನೆಯಲ್ಲಿ ಮಾಡಿದ್ದ ಚಿಕನ್ ಕರಿಯಲ್ಲಿ ವಿಷ ಹೇಗೆ ಬಂತು? ಅಲ್ಲಿಗೆ ಯಾರೋ ಬೇಕಂತಾನೆ ವಿಷ ಹಾಕಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಪೊಲೀಸರು ಮತ್ತೆ ಲಕ್ಕಿ ಮನೆಗೆ ಹೋಗಿ 1 ಇಂಚು ಬಿಡದೆ ತಪಾಸಣೆ ಶುರು ಮಾಡ್ತಾರೆ. ಕಬೋರ್ಡ್ನಿಂದ ಬಟ್ಟೆ ಎಲ್ಲ ತೆಗೆದು ಹೊರ ಹಾಕ್ತಾರೆ. ಎಲ್ಲ ಕಡೆ ಹುಡುಕ್ತಾರೆ. ಆದರೆ ಲಕ್ಕಿ ಮನೆಯಲ್ಲಿ ಏನೂ ಸಾಕ್ಷ್ಯ ಸಿಗಲ್ಲ. ಲಕ್ಕಿಯ ಅಕ್ಕ ಮತ್ತು ಸ್ನೇಹಿತರನ್ನ ವಿಚಾರಿಸ್ತಾರೆ. ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ ಅಂತ ಕೇಳ್ತಾರೆ. ಸರ್, ನಮ್ಗೆ ಲಕ್ವೀರ್ ಮೇಲೆ ಅನುಮಾನ ಇದೆ ಅಂತ ಹೇಳ್ತಾರೆ. ಅವರು ಹೀಗೆ ಹೇಳೋಕೆ ಒಂದು ಕಾರಣ ಇತ್ತು. ಅದೇನಂದ್ರೆ ಅವತ್ತು ಲಕ್ಕಿ ಅಸ್ವಸ್ಥನಾದಾಗ ಅವನು ತನ್ನ ಗೆಳೆಯರಿಗೆ ಒಂದು ಮೆಸೇಜ್ ಕಳಿಸಿದ್ದ. ಅದನ್ನ ಪೊಲೀಸರಿಗೆ ತೋರಿಸ್ತಾರೆ. ಆ ಮೆಸೇಜ್ನಲ್ಲಿ ನನಗೆ ಲಕ್ವೀರ್ ಮೇಲೆ ಅನುಮಾನ ಇದೆ, ಇದನ್ನ ಅವಳೇ ಮಾಡಿದ್ದಾಳೆ ಅಂತ ಹೇಳಿದ್ದ. ಯಾಕಂದ್ರೆ ಲಾಸ್ಟ್ ಟೈಮ್ ಲಕ್ಕಿಗೆ ಫುಡ್ ಪಾಯ್ಸನ್ ಆದಾಗ ಅಡುಗೆ ಮಾಡಿದ್ದು ಲಕ್ವೀರ್. ಅದಾದ ಮೇಲೆ ಕೆಲವು ಸಲ ಅವಳು ಅನುಮಾನಾಸ್ಪದವಾಗಿ ಮಾತಾಡಿದ್ಲು. ಹಾಗಾಗಿ ಲಕ್ಕಿಗೆ ಲಕ್ವೀರ್ ಮೇಲೆ ಅನುಮಾನ ಇತ್ತು. ಪೊಲೀಸರು ತಡ ಮಾಡದೆ ಲಕ್ವೀರ್ ಮನೆಗೆ ಹೋಗ್ತಾರೆ. ಈ ವೇಳೆ ಲಕ್ವೀರ್ ಮನೆಯಲ್ಲೇ ಇದ್ಲು. ಅವಳ ಗಂಡ ಭಾರತಕ್ಕೆ ಟ್ರೀಟ್ಮೆಂಟ್ಗೆ ಅಂತ ಹೋಗಿದ್ರು. ಲಕ್ವೀರ್ ಬಳಿ ಲಕ್ಕಿ ಬಗ್ಗೆ ವಿಚಾರಿಸ್ತಾರೆ. ಹೌದು ಸರ್, ನನಗೆ ಲಕ್ಕಿ ಗೊತ್ತು. ಅವನು ಈ ಮೊದಲು ನಮ್ಮನೆಯಲ್ಲೇ ಬಾಡಿಗೆಗೆ ಇದ್ದ. ನಾವಿಬ್ರು ಕಳೆದ 16 ವರ್ಷಗಳಿಂದ ಫ್ರೆಂಡ್ಸ್ ಆಗಿದ್ವಿ ಅಂತ ಹೇಳ್ತಾ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗಿದ್ರೆ ಲಕ್ಕಿ ಯಾಕೆ ಹೀಗೆ ಹೇಳ್ದ ಅಂತ ಕೇಳ್ತಾ ಲಕ್ಕಿ ಮಾಡಿದ್ದ ಮೆಸೇಜ್ ತೋರಿಸ್ತಾರೆ.
ಲಕ್ವೀರ್ ಎಷ್ಟು ಚಾಲಾಕಿ ಅಂದರೆ ಆ ಮೆಸೇಜ್ ನೋಡಿ ಒಂಚೂರು ವಿಚಲಿತಳಾಗಲ್ಲ. ಬದಲಿಗೆ ಸರ್ ಅವನು ಯಾಕೆ ಹೀಗೆ ಮೆಸೇಜ್ ಮಾಡಿದ್ದಾನೆ ಅನ್ನೋದು ನನಗೆ ಗೊತ್ತಿಲ್ಲ, ನಾನು ಅವನು ಒಳ್ಳೆ ಫ್ರೆಂಡ್ಸ್ ಅಷ್ಟೇ, ಅವನ ಮೇಲೆ ನನಗೇನು ದ್ವೇಷ ಇರೋಕ್ಕೆ ಸಾಧ್ಯ ಹೇಳಿ ಅಂತ ಪೊಲೀಸರನ್ನೇ ಮರು ಪ್ರಶ್ನೆ ಮಾಡ್ತಾಳೆ. ಸದ್ಯಕ್ಕೆ ಪೊಲೀಸರ ಹತ್ರ ಅವಳ ವಿರುದ್ಧ ಸ್ಟ್ರಾಂಗ್ ಎವಿಡೆನ್ಸ್ ಏನೂ ಇರಲಿಲ್ಲ. ಸರಿ ಅಂತ ಅವಳ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೋತಾರೆ. ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ ಕೇಳ್ತಾರೆ. ಹೌದು ಸರ್, ವರಿಂದರ್ ಸಿಂಗ್ ಮೇಲೆ ಅನುಮಾನ ಇದೆ, ಅವನೇ ಈ ಕೊಲೆ ಮಾಡಿರಬಹುದು, ಅವನಿಗೆ ಲಕ್ಕಿಯನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ಈ ವರಿಂದರ್ ಯಾರು? ಅವನು ಲಕ್ವೀರ್ನ ಮೈದುನ. ಅವನಿಗೂ ಈ ಕೊಲೆಗೂ ಏನು ಸಂಬಂಧ? ವರಿಂದರ್ ಪಾಲ್ ಸಿಂಗ್ ಬಗ್ಗೆ ಮತ್ತಷ್ಟು ವಿವರ ಕಲೆ ಹಾಕ್ತಾರೆ. ಅವನು ಲಂಡನ್ನಲ್ಲೇ ಇರ್ತಿದ್ದ. ಪೊಲೀಸರು ವರಿಂದರ್ ಮನೆಗೆ ಹೋಗ್ತಾರೆ. ಪೊಲೀಸರನ್ನ ನೋಡಿದ ಕೂಡಲೇ ವರಿಂದರ್ ಹೆದರ್ಬಿಟ್ಟಿದ್ದ. ಲಕ್ಕಿ ಉರ್ಫ್ ಲಖ್ವಿಂದರ್ ಸಿಂಗ್ ಚೀಮಾ ಕೊಲೆ ಕೇಸಲ್ಲಿ ನಿಮ್ಮ ಮೇಲೆ ಡೌಟ್ ಇದೆ, ಸ್ಟೇಷನ್ಗೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಗಂಟೆಗಟ್ಟಲೆ ವಿಚಾರಣೆ ಮಾಡ್ತಾರೆ. ಸರ್, ಲಕ್ಕಿಗೂ ನನಗೂ ಏನೂ ಸಂಬಂಧ ಇಲ್ಲ, ಅವನು ನನ್ನ ಅಣ್ಣನ ಮನೆಯಲ್ಲಿ ಬಾಡಿಗೆಗೆ ಇದ್ದ ಅನ್ನೋದು ಬಿಟ್ರೆ ನನಗೆ ಮತ್ತೇನು ಗೊತ್ತಿಲ್ಲ ಅಂತಾನೆ. ಎಷ್ಟೇ ವಿಚಾರಿಸಿದ್ರೂ ವರಿಂದರ್ ಮೇಲೆ ಅನುಮಾನ ಪಡುವಂಥದ್ದು ಏನೂ ಸಿಗಲ್ಲ. ಪೊಲೀಸರಿಗೆ ಇನ್ನೊಂದು ವಿಚಾರ ಗೊತ್ತಾಗಿತ್ತು. ಲಕ್ಕಿ ದೇಹದಲ್ಲಿ ಸಿಕ್ಕ ಹರ್ಬಲ್ ವಿಷ ಸಿಗೋದು ಭಾರತದಲ್ಲಿ. ಹೀಗಾಗಿ ವರಿಂದರ್ ಏನಾದರೂ ಭಾರತಕ್ಕೆ ಹೋಗಿ ಬಂದಿದ್ನಾ ಅಂತ ಅವನ ಟ್ರಾವೆಲ್ ಹಿಸ್ಟ್ರಿ ಚೆಕ್ ಮಾಡ್ತಾರೆ. ಆದರೆ ವರಿಂದರ್ ಬಹಳ ಟೈಮ್ನಿಂದ ಭಾರತಕ್ಕೆ ಹೋಗೇ ಇಲ್ಲ ಅನ್ನೋದು ಗೊತ್ತಾಗಿತ್ತು. ಹೀಗೆ ವಿಚಾರಣೆ ಮಾಡ್ತಾ ಇರುವಾಗ, ಸರ್ ನಾನು ತುಂಬ ವರ್ಷದಿಂದ ಭಾರತಕ್ಕೆ ಹೋಗಿಲ್ಲ, ಬಟ್ ಇತ್ತೀಚೆಗೆ ಲಖ್ವೀರ್ ಭಾಬಿ ಭಾರತಕ್ಕೆ ಹೋಗಿ ಬಂದಿದ್ರು ಅಂತಾರೆ. ಇವನ ಮಾತು ಕೇಳಿದ ಕೂಡಲೇ ಪೊಲೀಸರಿಗೆ ಮತ್ತೆ ಲಖ್ವೀರ್ ಮೇಲೆ ಗುಮಾನಿ ಹೆಚ್ಚಾಗಿತ್ತು. ಲಖ್ವೀರ್ ಕಾಲ್ ಹಿಸ್ಟ್ರಿ, ಟ್ರಾವೆಲ್ ರೆಕಾರ್ಡ್ ತೆಗೆಸ್ತಾರೆ. ಡಿಸೆಂಬರ್ನಲ್ಲಿ ಲಖ್ವೀರ್ ಇಂಡಿಯಾಗೆ ಹೋಗಿದ್ದು ಗೊತ್ತಾಗುತ್ತೆ. ಭಾರತದಲ್ಲಿ ಸ್ವಲ್ಪ ದಿನ ಇದ್ದು ಅದೇ ತಿಂಗಳು ಮತ್ತೆ ಲಂಡನ್ಗೆ ರಿಟರ್ನ್ ಬಂದಿದ್ರು. ಲಖ್ವೀರ್ನ ಮತ್ತೆ ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರ ಮತ್ತೊಂದು ಟೀಮ್ ಸರ್ಚ್ ವಾರೆಂಟ್ ತಗೊಂಡು ಲಖ್ವೀರ್ ಮನೆಗೆ ಹೋಗುತ್ತೆ. ಮನೆಯೆಲ್ಲ ಜಾಲಾಡ್ತಾರೆ. ಲಖ್ವೀರ್ ಪರ್ಸ್ ಮತ್ತು ಕೋಟ್ ಪಾಕೆಟ್ನಲ್ಲಿ ಕೆಲವು ಗ್ರಾಮ್ ಕ್ವೀನ್ ಆಫ್ ಪಾಯ್ಸನ್ ಸಿಗುತ್ತೆ. ಇದು ಗಿಡಗಳಿಂದ ತಯಾರಾಗೋ ವಿಷ. ಇದನ್ನ ಸೀಸ್ ಮಾಡಿ ಲ್ಯಾಬ್ಗೆ ಕಳಿಸ್ತಾರೆ. ಅದರ ರಿಪೋರ್ಟ್ ಬೇಗನೆ ಬಂದಿತ್ತು. ಆ ಪೌಡರ್ ಬಗ್ಗೆ ಲಖ್ವೀರ್ನ ಕೇಳ್ತಾರೆ. ಸರ್, ನನಗೆ ಕುತ್ತಿಗೆ ಹತ್ರ ತುಂಬ ರ್ಯಾಷಸ್ ಆಗಿದೆ, ಅದಕ್ಕೆ ಹಚ್ಚೋಕೆ ಅಂತ ಡಾಕ್ಟರ್ ಕೊಟ್ಟಿರೋದು, ನಾನು ದಿನ ಈ ಪೌಡರ್ ಅಪ್ಲೈ ಮಾಡ್ತೀನಿ ಅಂತಾಳೆ. ಆದರೆ ಇವಳ ಸದಾರಮೆ ಆಟ ಪೊಲೀಸರಿಗೆ ಗೊತ್ತಾಗಿ ಹೋಗಿತ್ತು. ಯಾಕಂದರೆ ಅದಾಗಲೇ ಲ್ಯಾಬ್ ರಿಪೋರ್ಟ್ ಅವರ ಕೈ ಸೇರಿತ್ತು. ಲಕ್ಕಿ ದೇಹದಲ್ಲಿ ಸಿಕ್ಕಿದ್ದ ಹರ್ಬಲ್ ವಿಷ ಮತ್ತು ಲಖ್ವೀರ್ ಪರ್ಸ್ನಲ್ಲಿ ಸಿಕ್ಕಿದ್ದ ಪಾರ್ಟಿಕಲ್ ಎರಡೂ ಒಂದೇ ಅಂತ ರಿಪೋರ್ಟ್ನಲ್ಲಿತ್ತು. ಇಲ್ಲಿಂದ ಪೊಲೀಸರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇಂಟರೋಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಓಕೆ ಆಫೀಸರ್, ನಾನೇ ಎಲ್ಲ ಹೇಳ್ತೀನಿ ಅಂತ ಒಪ್ಕೋತಾಳೆ. ಇಲ್ಲಿಂದ ಲಖ್ವೀರ್ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾಳೆ. ಸರ್, ನನ್ನ ಹೆಸರು ಲಖ್ವೀರ್ ಕೌರ್ ಸಿಂಗ್, ನನಗೆ 44 ವರ್ಷ, ನನಗೆ ಗಂಡ ಮತ್ತು 3 ಮಕ್ಕಳಿದ್ದಾರೆ. ನಾನು ಇಂಡಿಯನ್. ಮದುವೆ ಆದಮೇಲೆ ನಾನು ಲಂಡನ್ನಲ್ಲಿ ಸೆಟ್ಲ್ ಆದೆ. ವರ್ಷಗಳ ಹಿಂದೆ ನನ್ನ ಗಂಡನಿಗೆ ಕ್ಯಾನ್ಸರ್ ಡಿಟೆಕ್ಟ್ ಆಯಿತು. ಮನೆ ಖರ್ಚು ನಡೆಸೋದು ಕಷ್ಟ ಆಗಿತ್ತು. ಅದಕ್ಕೆ ನಮ್ಮ ಮನೆಯ ಒಂದು ರೂಮ್ ಬಾಡಿಗೆಗೆ ಕೊಟ್ವಿ. ಅವನೇ ಲಖ್ವಿಂದರ್ ಸಿಂಗ್ ಚೀಮಾ ಅಲಿಯಾಸ್ ಲಕ್ಕಿ. ಕಡಿಮೆ ಟೈಮಲ್ಲೇ ನಾವಿಬ್ಬರು ಹತ್ರ ಆದ್ವಿ. ಗಂಡನಿಗೆ ಗೊತ್ತಿಲ್ಲದೆ ನಾನು ಅವನ ಜೊತೆ 2ನೇ ಸಂಸಾರ ನಡೆಸ್ತಾ ಇದ್ದೆ ಅಂತಾಳೆ. ಇತ್ತೀಚೆಗೆ ಒಂದಿನ ಸಡನ್ ಆಗಿ ನನಗೆ ಮದುವೆ ಫಿಕ್ಸ್ ಆಗಿದೆ, ನಾನು ಹೋಗ್ತೀನಿ ಅಂತ ಹೇಳಿ ಲಕ್ಕಿ ಮನೆ ಖಾಲಿ ಮಾಡಿಕೊಂಡು ಹೊರಟು ಹೋದ. ನಾನು ಅಸಹಾಯಕತೆ ಮತ್ತು ಅವಮಾನದ ಬೆಂಕಿಯಲ್ಲಿ ಕುದ್ದು ಹೋಗಿದ್ದೆ. ನನ್ನನ್ನು ಬಿಡಬೇಡ, ನಾವಿಬ್ಬರು ಜೊತೆಯಲ್ಲಿರೋಣ ಅಂತ ಪರಿಪರಿಯಾಗಿ ಬೇಡಿದ್ರು ನನ್ನನ್ನು ಧಿಕ್ಕರಿಸಿ ಲಕ್ಕಿ ಹೊರಟೋದ. ಅವನು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಮನೆ ಮಾಡ್ಕೊಂಡಿದ್ದ. ನನಗೆ ಸಿಗದವನು ಯಾರಿಗೂ ಸಿಗಬಾರ್ದು ಅನ್ನೋ ದ್ವೇಷ ಬೆಳೆದಿತ್ತು. ಅದು ಡಿಸೆಂಬರ್ 2008. ಅಪ್ಪ ಅಮ್ಮನ ನೋಡಬೇಕು ಅಂತ ಅಂಕರ್ಗೆ ಹೇಳಿ ಭಾರತಕ್ಕೆ ಹೋದೆ. ಅಲ್ಲಿ ಕೆಲವು ದಿನ ಇದ್ದು ಕೆಲವು ಹರ್ಬಲ್ ವಿಷದ ಬಗ್ಗೆ ರಿಸರ್ಚ್ ಮಾಡಿದೆ. ಈ ವೇಳೆ ನೈಟ್ ಅನ್ನೋ ಒಂದು ವಿಷದ ಬಗ್ಗೆ ಗೊತ್ತಾಯಿತು. ಅದನ್ನು ಖರೀದಿ ಮಾಡಿದೆ. ಇದನ್ನು ಕ್ವೀನ್ ಆಫ್ ಅಂತಾರೆ. ಇದನ್ನ ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಇದು ತುಂಬ ವಿಷಕಾರಿ. ಲಂಡನ್ ಹೋಗುವಾಗ ಇದರ ಕೆಲ ಎಲೆಗಳನ್ನು ತಗೊಂಡು ಬಂದೆ ಅಂತ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾಳೆ. ಭಾರತದಿಂದ ಬಂದ ಮೇಲೆ ಮತ್ತೆ ಲಕ್ಕಿ ಮನೆಗೆ ಹೋದೆ. ಒಂದಿನ ನಾನು ಅವನ ಜೊತೆ ಮಾತಾಡೋಕೆ ಅಂತ ಹೋದೆ. ಆವತ್ತು ಅವನಿಗೆ ಊಟದಲ್ಲಿ ವಿಷ ಹಾಕಿದ್ದೆ. ಆದರೆ ಅವನ ಅದೃಷ್ಟ ಚೆನ್ನಾಗಿತ್ತು, ಬದುಕ್ಬಿಟ್ಟ. ಆದರೆ ಆಸ್ಪತ್ರೆಯಲ್ಲಿ ಗುರ್ಜೀತ್ ನನಗೆ ಅವಮಾನ ಮಾಡಿದ್ಲು. ಹೀಗಾಗಿ ಅವಳ ಮೇಲೂ ಸಿಟ್ಟಿತ್ತು. ಇದಾದ ಕೆಲವು ದಿನಗಳ ನಂತರ ನಾನು ಮತ್ತೆ ಲಕ್ಕಿ ಮನೆಗೆ ಹೋದೆ. ಲಕ್ಕಿ 1 ವಾರ ಚಿಕಿತ್ಸೆ ತಗೊಂಡು ಡಿಸ್ಚಾರ್ಜ್ ಆಗಿ ಆಗಷ್ಟೇ ಮನೆಗೆ ಬಂದಿದ್ದ. ಈ ಸಲ ಸ್ವಲ್ಪ ಜಾಸ್ತಿನೇ ವಿಷ ತಗೊಂಡು ಹೋಗಿದ್ದೆ. ನಾನು ಹೋದಾಗ ಯಾರೂ ಮನೆಯಲ್ಲಿ ಇರಲಿಲ್ಲ. ನನಗೆ ಮನೆ ಒಳಗೆ ಹೋಗೋದು ಗೊತ್ತಿತ್ತು. ಕಿಚನ್ಗೆ ಹೋದೆ.
ಫ್ರಿಡ್ಜ್ ಓಪನ್ ಮಾಡಿದೆ. ಅದರಲ್ಲಿ ಚಿಕನ್ ಕರಿ ಮಾಡಿಟ್ಟಿದ್ರು. ನಾನು ಅದರಲ್ಲಿ ಭಾರತದಿಂದ ತಂದಿದ್ದ ಹರ್ಬಲ್ ವಿಷ ಮಿಕ್ಸ್ ಮಾಡಿಬಿಟ್ಟೆ. ನಂತರ ಡೋರ್ ಲಾಕ್ ಮಾಡಿಕೊಂಡು ಬಂದ್ಬಿಟ್ಟೆ ಸಾರ್ ಅಂತಾಳೆ. ಮನೆಗೆ ಬಂದ ಲಕ್ಕಿ ಮತ್ತು ಗುರ್ಜೀತ್ ಅದೇ ಚಿಕನ್ ಕರಿಯನ್ನು ಬಿಸಿ ಮಾಡಿ ತಿಂದರು. ತಿಂದ ಕೂಡಲೇ ಅದರ ರಿಯಾಕ್ಷನ್ ಸ್ಟಾರ್ಟ್ ಆಗಿತ್ತು. ಲಕ್ಕಿ ಜಾಸ್ತಿ ತಿಂದಿದ್ದ ಅನಿಸುತ್ತೆ, ಅದಕ್ಕೆ ಬೇಗ ಸತ್ತು ಹೋದ. ಗುರ್ಜೀತ್ ಕಡಿಮೆ ತಿಂದಿರಬಹುದು, ಅದಕ್ಕೆ ಇನ್ನೂ ಕೋಮಾದಲ್ಲಿದ್ದಾಳೆ ಅಂತ ಒಂಚೂರು ಪಶ್ಚಾತ್ತಾಪ ಇಲ್ಲದೆ ನಿರ್ಲಜ್ಜಳಾಗಿ ಹೇಳ್ತಾಳೆ. ಇನ್ನು ನನ್ನ ಹೆಂಡತಿ ಕೊಲೆಗಾತಿ ಅಂತ ಅಂಕರ್ಗೆ ಗೊತ್ತಾದಾಗ ಅವನ ಆರೋಗ್ಯ ಮತ್ತಷ್ಟು ಹದಗೆಟ್ಟಿತ್ತು. ತನ್ನ ತಾಯಿಯ ಬಗ್ಗೆ ತಿಳಿದ ಮಕ್ಕಳು ಆಘಾತಗೊಂಡಿದ್ರು. ಅಂದಹಾಗೆ ಇವಳು ಯೂಸ್ ಮಾಡಿದ ವಿಷ 1882ಕ್ಕೂ ಮೊದಲು ಬಳಕೆಯಲ್ಲಿತ್ತಂತೆ. 1882ರ ನಂತರ ಇದೇ ಫಸ್ಟ್ ಟೈಮ್ ಕೊಲೆಗೆ ಬಳಸಲಾಗಿತ್ತು ಅಂತ ರಿಪೋರ್ಟ್ಸ್ ಇದೆ. ಹಲವು ತಿಂಗಳ ಕಾಲ ನಡೆದ ಚಿಕಿತ್ಸೆಯ ಫಲವಾಗಿ ಗುರ್ಜೀತ್ ಕೋಮಾದಿಂದ ಹೊರಬಂದಿದ್ಲು. ಪೊಲೀಸರು ವಿಷದ ಪೌಡರ್, ಲಕ್ವೀರ್ ಟ್ರಾವೆಲ್ ಹಿಸ್ಟ್ರಿ, ಅವಳ ಕನ್ಫೆಷನ್ ಸ್ಟೇಟ್ಮೆಂಟ್ ಸೇರಿದಂತೆ ಇನ್ನಿತರ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಮರ್ಡರ್ ಆ್ಯಂಡ್ ಅಟೆಂಪ್ಟ್ ಟು ಮರ್ಡರ್ ಚಾರ್ಜ್ ಹಾಕ್ತಾರೆ. ಲಕ್ವೀರ್ಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಲಕ್ಕಿ ನನ್ನ ಕಣ್ಣೆದುರೇ ಪ್ರಾಣ ಬಿಟ್ಟ. ಆ ನೋವನ್ನು ನಾನು ಯಾವತ್ತೂ ಮರೆಯೋಕೆ ಸಾಧ್ಯ ಇಲ್ಲ. ಲಕ್ಕಿ ಅಂಥ ಪರಿಸ್ಥಿತಿಯಲ್ಲೂ ನನ್ನನ್ನು ಬಚಾವ್ ಮಾಡೋಕೆ ಟ್ರೈ ಮಾಡ್ತಿದ್ದ ಅಂತ ಅಳ್ತಾ ಹೇಳಿದ್ಲು. ಹಾಗೆ ಲಕ್ಕಿ ಅಕ್ಕ ನರೀಂದರ್ ಕೌರ್ ಕೂಡ ಸಾಕ್ಷ್ಯ ಹೇಳಿದರು. ಈ ಕೇಸ್ 1 ವರ್ಷ ನಡೆಯುತ್ತೆ. ಅವತ್ತು 10 ಫೆಬ್ರವರಿ 2010 ಲಂಡನ್ನ ಓಲ್ಡ್ ಬೇಲಿ ನ್ಯಾಯಾಲಯದಲ್ಲಿ ಲಕ್ವೀರ್ ವಿರುದ್ಧ ಲಕ್ಕಿಯ ಕೊಲೆ ಮತ್ತು ಗುರ್ಜೀತ್ ಕೊಲೆ ಯತ್ನ ಆರೋಪ ಸಾಬೀತಾಗಿತ್ತು. ಓಲ್ಡ್ ಬೇಲಿ ಕೋರ್ಟ್ ಇದೊಂದು ಕೋಲ್ಡ್ ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ರಿವೆಂಜ್ ಅಂದರೆ ಪೂರ್ವ ನಿಯೋಜಿತ ಸೇಡು ಅಂತ ಹೇಳಿ ಲಕ್ವೀರ್ ದೋಷಿ ಅಂತ ತೀರ್ಪು ನೀಡಿತ್ತು. ಕನಿಷ್ಠ 23 ವರ್ಷ ಮಿತಿಯ ಜೀವಾವಧಿ ಶಿಕ್ಷೆ ವಿಧಿಸುತ್ತೆ. ಹಾಗೆ 23 ವರ್ಷಗಳವರೆಗೆ ಪೆರೋಲ್ ಕೊಡಬಾರ್ದು ಅಂತ ಕಠಿಣ ಆದೇಶ ಕೊಡುತ್ತೆ. ನ್ಯಾಯಾಧೀಶರು ತೀರ್ಪು ನೀಡುವಾಗ ಲಕ್ವೀರ್ ಕೌರ್ ಸಿಂಗ್ ತನ್ನ ಪ್ರೇಮಿಯನ್ನ ಕೊಂದಿದ್ದು ಮಾತ್ರವಲ್ಲದೆ ತನ್ನ ಸ್ವಂತ ಕುಟುಂಬದ ಗೌರವ ಮತ್ತು ಭವಿಷ್ಯವನ್ನೂ ನಾಶ ಮಾಡಿದ್ದಾಳೆ ಅಂತ ಅಭಿಪ್ರಾಯಪಟ್ಟಿದ್ರು. ಇದು ಅತ್ಯಂತ ಅಪರೂಪದ ಮತ್ತು ಕ್ರೂರವಾದ ಕೊಲೆಯಾದ್ದರಿಂದ ಸುದೀರ್ಘ ಅವಧಿಯ ಶಿಕ್ಷೆಯನ್ನ ವಿಧಿಸಲಾಗಿದೆ ಅಂದಿದ್ರು. ಈಗ ಆಲ್ರೆಡಿ ಲಕ್ವೀರ್ 16 ವರ್ಷ ಶಿಕ್ಷೆ ಅನುಭವಿಸಿದ್ದಾಳೆ. ಇನ್ನು 7 ವರ್ಷ ಅಂದರೆ 2033ರ ತನಕ ಜೈಲಿನ 4 ಗೋಡೆ ಮಧ್ಯೆ ಇರಬೇಕು. ಇದಾದ ಮೇಲೆ ಬಿಡುಗಡೆಗೆ ಅಥವಾ ಪೆರೋಲ್ಗೆ ಅರ್ಜಿ ಹಾಕಬಹುದು ಎನ್ನಲಾಗಿದೆ. ನಿಜವಾದ ಪ್ರೀತಿ ಅಂದರೆ ಕಿತ್ಕೊಳ್ಳೋದಲ್ಲ, ಬಿಟ್ಕೊಡೋದು. ಪ್ರೇಮದ ನಿಜವಾದ ರೂಪವೇ ತ್ಯಾಗ. ನಾವು ಪ್ರೀತಿಸಿದ ವ್ಯಕ್ತಿ ಎಲ್ಲಾದರೂ ಸುಖವಾಗಿ ಸಂತೋಷವಾಗಿ ಬಾಳಬೇಕು ಅಂತ ಬಯಸೋದು ನಿಜವಾದ ಪ್ರೀತಿ. ಈ ಸತ್ಯ ಎಲ್ಲರಿಗೂ ಅರ್ಥವಾಗ್ಬಿಟ್ರೆ ಇಂಥ ಕ್ರೈಮ್ಗಳು ಕಡಿಮೆಯಾಗುತ್ತೆ. ಇಲ್ಲಿ ಕುವೆಂಪು ಅವರ ಸಾಲುಗಳು ನೆನಪಾಗುತ್ತೆ. ಪ್ರೀತಿಯಲ್ಲಿ ಹೃದಯಗಳು ಶುದ್ಧವಾಗಿದ್ರೆ ಸಾಕು, ದೂರ ಮುಖ್ಯವಲ್ಲ. ಹಾಗೆ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೇನು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅದನ್ನು ಹೇಳಿ. ಥ್ಯಾಂಕ್ ಯು ಸೋ ಮಚ್.